ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಚತಾಂ ತಮೋಂದಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್. ನಾವು ಇವತ್ತು ನೋಡಲಿರುವ ಭಾಗ 21ನೆಯ ಅಧ್ಯಾಯದ 42ನೆಯ ಶ್ಲೋಕ. ಕಂಪ ಅನ್ನೋದು ನಾದವಾಗಿ, ಆ ನಾದ ವರ್ಣದ ರೂಪವನ್ನು ತಳೆದು ಆ ವರ್ಣಗಳು ಪದಗಳಾಗಿ, ಆ ಪದಗಳು ವಾಕ್ಯ ಆಗಿ, ಆ ವಾಕ್ಯ ಅನ್ನೋದು ಒಂದು ದೊಡ್ಡ ಪ್ರಕರಣ ಆಗಿ ಜಗತ್ತಿನ ಜನರಲ್ಲಿ ಅರಿವು ಅನ್ನುವ ಬೆಳಕನ್ನು ಉಂಟು ಮಾಡುವಂತೆ ಮಾಡುವ ಆ ಪರಮಾತ್ಮ ಸಮಗ್ರ ವಾಂಗ್ಮಯವನ್ನು ನಿಯಮಿಸಿದ್ದಾನೆ. ಮುಖ್ಯ ಪ್ರಾಣನ ಅನುಗ್ರಹ ಇದ್ದರೆ ಮಾತ್ರ ಈ ತರಹದ ವಾಂಗ್ಮಯ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಬ್ಬನ ಕೈನಲ್ಲಿ ಆಗುತ್ತೆ. ಆ ಮಾತಿನ ಪ್ರಭೇದಗಳೇನು, ಮಾತಿನ ವರಸೆಗಳೇನು, ಮಾತಿನ ರೀತಿ ನೀತಿ ವಿನ್ಯಾಸಗಳೇನು ಇತ್ಯಾದಿಗಳನ್ನೆಲ್ಲ ಮುಖ್ಯ ಪ್ರಾಣ ನಮಗೆ ಅನುಗ್ರಹಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಜಾರಿ ಬಿದ್ದ ಜಾಣರಾಗುತ್ತೇವೆ. ಆ ಕಾರಣದಿಂದ ಮುಖ್ಯ ಪ್ರಾಣನ ಅನುಗ್ರಹ ಬೇಕು ಅನ್ನೋದನ್ನು ನಿರೂಪಣೆ ಮಾಡಿದರು. ಇದು ಇತಿ ಪೂರ್ವಕಥಾನುವಾದ. ಸರಿ, ವೇದ ಏನನ್ನು ಹೇಳುತ್ತೆ? ವೇದ ಅನ್ನೋದು ಅಷ್ಟು ಉನ್ನತವಾಗಿ ಹೇಳುತ್ತೆ ಅಂತಂದರೆ ಏನನ್ನು ಹೇಳುತ್ತೆ? ಅದಕ್ಕೆ ಕೃಷ್ಣ ಒಂದು ಮಾತು ಆಡ್ತಾನೆ. ಕಿಂ ವಿಧತ್ತೆ ಕಿಮಾಚಷ್ಟೇ ಕಿಮನೂದ್ಯ ವಿಕಲ್ಪಯೇತ್ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯಾಪೋಷ್ಯ ಇತ್ಯಹಂ ಅಂತ. ಕಿಂ ವಿಧತ್ತೆ, ವೇದ ಏನನ್ನ ವಿಧಾನ ಮಾಡುತ್ತೆ? ಕಿಂ ವಿಧತ್ತೆ. ಕಿಂ ಆಚಷ್ಟೆ, ಏನನ್ನು ವಿವರಿಸುತ್ತದೆ? ಕಿಂ ಅನೂದ್ಯ ವಿಕಲ್ಪಯೇತ್, ಯಾವುದನ್ನು ಅನುವಾದ ಮಾಡಿ ಖಂಡನೆ ಮಾಡುತ್ತೆ? ಇತಿ, ಈ ರೀತಿಯಾಗಿ ಅಸ್ಯಾಹ ವೇದದ ಹೃದಯಂ ಭಾವವನ್ನು ಮತ್ ನನ್ನಿಂದ ಅನ್ಯ ವಿಲಕ್ಷಣನಾದ ಇನ್ನೊಬ್ಬ ಪುರುಷ ನವೇದ ತಿಳಿದಿಲ್ಲ. ಸರಿ, ನಿನಗೆ ಗೊತ್ತಿದೆಯಾ? ಹೌದು, ನನಗೆ ಗೊತ್ತಿದೆ. ಯಾಕೆ? ಮಾಂ ವಿಧತ್ತೆ, ನನ್ನನ್ನು ವಿಧಾನ ಮಾಡುತ್ತೆ. ಮಾಂ ಅಭಿಧತ್ತೆ, ನನ್ನನ್ನು ಎದುರು ಮಾಡಿಕೊಂಡು ಅದು ಮುಂದುವರಿಯುತ್ತದೆ. ವಿಕಲ್ಪ್ಯ ಅಪೋಹ್ಯ, ನನ್ನನ್ನು ಹೊರತುಪಡಿಸಿ ಯಾವುದು ತಪ್ಪು ಅಂತ ಹೇಳುತ್ತೆ. ನಾನು ಯಾವುದಲ್ಲ ಅನ್ನೋದನ್ನು ಅದು ಹೇಳುತ್ತೆ, ಅಥವಾ ನಾನು ಯಾವುದಲ್ಲ ಅಂತ ಹೇಳುತ್ತೆ. ಇದು ಕೃಷ್ಣನ ಮಾತು. ಈ ಕೃಷ್ಣನ ಮಾತನ್ನು ನಾವು ಆಚಾರ್ಯರ ಸಹಾಯದಿಂದ ಚಿಂತನೆ ಮಾಡೋದಾದರೆ, ವಿವಿಧ ರೂಪತ್ವೇನ ಕಲ್ಪನಾ ವಿಕಲ್ಪ. ಇಲ್ಲಿ ವಿಕಲ್ಪ ಅಂದರೆ ಒಂದು ಆಪ್ಷನ್ಸ್ ಅಂತ ಒಂದು ಅರ್ಥ ಇದೆ, ಮಾತಿಗೆ ಕೊಡುವಂತಹ ಆಪ್ಷನ್. ಏಕೆಂದರೆ ಕೆಲವೊಂದು ಎಲ್ಲಿ ಸಮಾಸ ಪದವಾಗಿ ಇರುತ್ತೆ, ಒಂದು ಪದ ಸಮಾಸದಿಂದ ಸಿಕ್ಕಾಗಿರುವಾಗ ಇದರ ಅರ್ಥ ಏನು? ಇದೋ ಅದೋ
ಅಂತ ನಾವು ಚಿಂತನೆ ಮಾಡ್ತೇವೆ. ಉದ್ದ ಒಂದು ಪದ ನೀವು ಇದರಲ್ಲೆಲ್ಲ ನೋಡಿರ್ತೀರ, ಅನೇಕ ಫಲಕಗಳಲ್ಲಿ ನೋಡಿರ್ತೀರ. ಕಾನೂನು ಜ್ಞಾನ ಕಳೆವುದು ಅಜ್ಞಾನ ಅಂತ ಇದೆ. ಕಾನೂನು ಜ್ಞಾನ ಕಳೆವುದು ಅಜ್ಞಾನ ಅಂತನೋ, ಕಾನೂನು ಜ್ಞಾನ ಕಳೆವುದು ಅಂತನೋ ಏನು ಅಂತ ಪ್ರಶ್ನೆ. ಅಂದರೆ ಎಲ್ಲಿ ಸಂಕೀರ್ಣತೆ ಇರುತ್ತೆ ಅಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಎದುರುಗಡೆ ಇರೋರಿಗೆ ಅರ್ಥ ಆಗಿಲ್ಲ ಅಂತ ಪ್ರೂವ್ ಮಾಡಲಿಕ್ಕೆ ವಾದದಲ್ಲಿ ಬಳಸುವ ಒಂದು ಟೆಕ್ನಿಕ್ಕನ್ನು ವಿಕಲ್ಪ ಅಂತ ಕರೀತಾರೆ. ಇವಾಗ ಎ ಫಾರ್ ಆ್ಯಪಲ್ ಅಂತಂತ ಹೇಳಿದರೆ, ಎ ಫಾರ್ ಆ್ಯಪಲ್ ಅಂತಂದರೆ ಏನು? ಎ ಅನ್ನೋದು ಇರೋದೇ ಆ್ಯಪಲ್ ಅನ್ನೋದನ್ನು ಉಚ್ಚಾರಣೆ ಮಾಡಲಿಕ್ಕ, ಅಥವಾ ಆ್ಯಪಲ್ ಇರೋದು ಹೇಗಾಗ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತ ಓಡ್ ಹೋಗ್ತಾರೆ ಅವರು ಅಧ್ಯಾಪಕರು. ಸುದ್ದಿಗೆ ಬರಲ್ಲ ಅಂತಾರೆ. ಇದು ವಿಕಲ್ಪ ಅಂತ. ಈ ವಿಕಲ್ಪಕ್ಕೂ ಕೃಷ್ಣ ಇಲ್ಲಿ ಹೇಳೋದಕ್ಕೂ ಏನು ಸಂಬಂಧ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಇಲ್ಲಿ ವಿಕಲ್ಪ ಅಂತ ಹೇಳಿದ್ರೆ ವಾದದಲ್ಲಿ ಇನ್ನೊಬ್ಬರನ್ನು ಮಣಿಸಲಿಕ್ಕಾಗಿ ಇಡುವಂತಹ ಆಪ್ಷನಲ್ ಕ್ವಶನ್ಸ್ ಅಲ್ಲ. ವಿವಿಧ ಕಲ್ಪನಂ ವಿಕಲ್ಪ, ತರತರಹದ ಚಿಂತನೆ, ಅದನ್ನು ವಿಕಲ್ಪ ಅಂತ ಕರೆಯೋದು. ಚತ್ವಾರಿ ವಾಕ್ ಪರಿಮಿತ ಪದಾನಿ ಗುಹಾತ್ರೀಣಿ ವಚನಾನಿ ನೇಂಗಯಂತಿ ತುರೀಯಂ ವಾಚೋ ಮನುಷ್ಯ ವದಂತಿ ಅನ್ನೋದು ವಿಕಲ್ಪ. ಅಂದರೆ ರೂಪಕ ಅಂತ ಅರ್ಥ, ಮೆಟಫರ್. ವಿಕಲ್ಪ ಅಂತಂದರೆ ಏನು? ಮೆಟಫರ್. ಅಲ್ಲಿ ಚತ್ವಾರಿ ವಾಕ್ ಪರಿಮಿತ ಪದಾನಿ, ಚತ್ವಾರಿ ವಾಕ್ ಪರಿಮಿತ ಪದಾನಿ, ಅಲ್ಲಿ ಮಾತು ಅಂತನ್ನೋದು 4 ಭಾಗ ಇದೆ. ಅದರಲ್ಲಿ 3 ಭಾಗ ಎದೆಯಲ್ಲಿ ಹೂತು ಹೋಗಿದೆ, 3/4 ಭಾಗ ಎದೆಯಲ್ಲಿ ಹೂತು ಹೋಗಿದೆ, 1/4 ಭಾಗ ತುಟಿಯಲ್ಲಿ ಕೂತಿದೆ. ಅಂದರೆ ನಿಜವಾಗಿಯೂ ಇಲ್ಲಿ ತನಕ ಮಾತಿರುತ್ತೆ ಅಂತ ಅರ್ಥ ಅಲ್ಲ. ಅಂದರೆ ಮಾತಿನ ಬಹಳ ಆಯಾಮಗಳನ್ನು ನಾವು ಮಾತನಾಡಬಲ್ಲೆವು ಅಂತ ಅಂದುಕೊಂಡಿರುವವರು ತಿಳಿದಿಲ್ಲ ಅಂತ ಅರ್ಥ ಅಷ್ಟೆ. ಹಾಗೆ ಇದು ವಿಕಲ್ಪ ಅಂತ ಕರೀತಾರೆ. ಒಂದು ಮೆಟಫರ್ನಲ್ಲಿ ಒಂದು ಸಂಗತಿಯನ್ನು ಕಟ್ಟಿಕೊಡುವ ಶಕ್ತಿಯನ್ನು ವಿಕಲ್ಪ ಅಂತ ಕರೆಯುವುದು. ಈ ವಿಕಲ್ಪ ಅನ್ನೋದು ಯಾರನ್ನ ಕುರಿತಾಗಿ ಇದೆ? ನನ್ನನ್ನು ಕುರಿತಾಗಿ ಇದೆ. ಈ ಎಲ್ಲ ಮಾತಿನ ರೂಪಕಗಳು, ಕಾವ್ಯ ಸೌಂದರ್ಯಗಳು, ಇದೆಲ್ಲವೂ ಕೂಡ ಅಂತಿಮವಾಗಿ ನನ್ನ ಸ್ವರೂಪವನ್ನು ಪರಿಚಯ ಮಾಡಲಿಕ್ಕಿದೆ ಅಂತ ಹೇಳಿ ಕೃಷ್ಣ ಹೇಳಿಕೊಡೋದು. ಯಾವುದೇ ನೀವು ತೆಗೆದುಕೊಳ್ಳಿ, ನಾಧಮಾನಸ್ಯ ಕೀರೇ ಅಂತ ಹೇಳ್ತಾರೆ. ಬ್ರಹ್ಮದೇವರು ಕೂಡ ಪಂಜರದೊಳಗಡೆ ಉಳಿಯುವ ಗಿಳಿಯಂತೆ ನಿನ್ನ ಪಾಲಿಗೆ ಅಂತ ಹೇಳ್ತಾರೆ. ಅಂದರೆ ಅದು ಪರಮಾತ್ಮನ ಎಷ್ಟು ದೊಡ್ಡದು. ಈಗ ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ, ಸಹಸ್ರಚೀರ್ಚ ಪುರುಷಸ್ತಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾತ್ಯತಿಷ್ಠದ್ದಾಂಗುಲಂ. ಅವನು ಭೂಮಿಯನ್ನೆಲ್ಲ ವ್ಯಾಪಿಸಿ 10 ಅಂಗುಲ ಮೇಲ್ಗಡೆ ಇದ್ದಾನೆ ಅಂತ. ಆ 10 ಅಂದರೆ ಯಾವುದು? 10 ಅಂಗುಲ ಮೇಲ್ಗಡೆ ಇರೋದು ಅಂದರೆ ಏನು? ಬೇರೆ ಬೇರೆ ಎತ್ತರದಲ್ಲಿರುವ ಪುರುಷರ ಮೇಲ್ಗಡೆ 10 ಅಂಗುಲದಲ್ಲಿ ಇದ್ದವನು ಆ 10 ಅಂಗುಲಕ್ಕಿಂತಲೂ ಎತ್ತರವಾಗಿರುವ ಇನ್ನೊಬ್ಬನ ಪುರುಷನ ತಲೆಗೆ ಇವನು ಕಾಲು ತಾಗತ್ತಾ? ಅಥವಾ ಅವರ ಕಾಲಿಗೆ ಅಥವಾ ಅವರ ಮೂತಿಗೆ ಅವರ ಕತ್ತಿಗೆ ಇವನ ಮೇಲ್ಗಡೆ ಇರೋ ದೇವರು ತಾಕ್ತಾನೆ ಅಂತ ಅರ್ಥನ? ಅದೊಂದು ಮೆಟಫರ್. ಇಡೀ ಪ್ರಪಂಚ ಒಂದು ಕಡೆಗೆ, ದೇವರ ಭಾಗ ಒಂದು ಕಡೆಗೆ. ಏತಾವಾನಸ್ಯ ಮಹಿಮಾತೋ ಜಾಯಾಂಶ್ಚ ಪೂರ್ವ. ಇಷ್ಟೇ ಏನು ದೇವರ ಮಹಿಮೆ, ಇದಕ್ಕಿಂತಲೂ ದೊಡ್ಡವನು ಅಂತ ಹೇಳ್ತಾರೆ. ಅಲ್ಲೆಲ್ಲ ಈ ಕಾವ್ಯದ ಚಿಂತನೆ ಆಗಿರಬಹುದು, ವರ್ಣನಾ ವಿಕಲ್ಪಗಳಿರಬಹುದು, ಇದೆಲ್ಲವೂ ಕೂಡ ದೇವರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಳಸತಕ್ಕದ್ದು. ಆದ್ದರಿಂದ ವಿಕಲ್ಪ್ಯ
ಅಂತ ದೇವರನ್ನು ಕುರಿತು ಹೇಳೋದು. ತಸ್ಯ ವಾಗಿತ್ಯನುವಾದ, ವೇದದ ಮಾತು ಮಾಂ ವಿಧತ್ತೆ, ನನ್ನನ್ನು ವಿಧಾನ ಮಾಡುತ್ತೆ, ನನ್ನನ್ನು ಹೇಳುತ್ತೆ, ನನ್ನನ್ನು ವಿಕಲ್ಪಿಸುತ್ತೆ. ಅಂದರೆ ಬೇರೆ ಬೇರೆ ರೂಪಕದಲ್ಲಿ ಜನರಿಗೆ ಅರ್ಥವಾಗುವುದಕ್ಕಾಗಿ ಹಿಡಿದುಕೊಡುತ್ತದೆ. ಎಷ್ಟು ಇದೆ ಅಂತಂದರೆ ನೀವು ಆ ತರಹದ ಕಾವ್ಯವನ್ನು ಇನ್ನೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕವಿಗಳು ವೇದದ ಕಾವ್ಯವನ್ನು ನೋಡಲ್ಲ, ವೈದಿಕರಿಗೆ ಕಾವ್ಯದ ಹೃದಯ ಇರಲ್ಲ, ಒಬ್ರಿಗೊಬ್ರಿಗೆ ಅಗಾಧವಾದ ಕಂದರ. ಇವನು ಕರ್ಮಠ, ಇವನು ಅದರ ಬಗ್ಗೆನೇ, ವೇದದ ಬಗ್ಗೆನೇ ಗಮನ ಇಲ್ಲ, ವೇದದ ಕಾವ್ಯ ಸೌಂದರ್ಯದ ಬಗ್ಗೆನೇ ಅರಿವಿಲ್ಲ. ಹೀಗಾಗಿ ಒಳ್ಳೆ ಮಾತು ಎಷ್ಟು ಸಂಸ್ಕಾರಗೊಳ್ಳುತ್ತೆ ಹೃದಯದಲ್ಲಿ, ಅಷ್ಟು ಸಂಸ್ಕಾರ ಆಗಿಲ್ಲ ಮಾತಿಗೆ. ವೇದವನ್ನು ಚಿಂತನೆ ಮಾಡಿದರೆ ನಮ್ಮ ಮಾತು ಎಷ್ಟು ಶುದ್ಧ ಆಗತ್ತೆ, ಎಷ್ಟು ಹೃದಯದಲ್ಲಿ ಸಂಸ್ಕಾರಗೊಳ್ಳುತ್ತೆ, ನಮ್ಮ ಯೋಚನೆಯಲ್ಲಿ ಎಷ್ಟು ಶುದ್ಧಿ ಬರುತ್ತೆ. ಆ ವೇದದಿಂದ ಆಗಬೇಕಾದ ಪರಿಣಾಮಗಳು ನಮ್ಮ ಹೃದಯದಲ್ಲಿ, ನಮ್ಮ ತಲೆಯಲ್ಲಿ ಆಗಿಲ್ಲ. ಯಾಕೆ ಅಂದರೆ ವೇದವನ್ನು ಹೀಗೆ ಗಮನಿಸದೇ ಇರುವುದೇ ಅದಕ್ಕೆ ಕಾರಣ. ಈಗ ಅಪ್ಪಟ ವೈದಿಕರು ದಿವಸವೂ ಕೂಡ ದೇವರನ್ನು ಕುರಿತು ಹೋಮ ಮಾಡುವವರು, ಶಸ್ತ್ರಮಂತ್ರಗಳಿಂದ ದೇವರನ್ನು ಚಿಂತನೆ ಮಾಡುವ ಅಗ್ನಿಹೋತ್ರಿಗಳು, ಆ ಕರ್ಮದ ಮಧ್ಯದಲ್ಲಿ ಈ ವೇದ ಮಂತ್ರದ ಅರ್ಥವನ್ನು ತಿಳಿದು ಅಂತ ಅಂದುಕೊಳ್ಳೋದಿಲ್ಲ ಇವತ್ತು. ಹಿಂದೆ ಆಗ್ತಿದ್ರೇನು. ಅದಕ್ಕಾಗಿ ವೇದವನ್ನು ಇದು ಮಾಡಿಕೊಂಡು ಹೋಮ ಮಾಡಬೇಕಾದ್ರೆ ಮಧ್ಯದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಉಂಟು ಅಂತಾರೆ. ಇವಾಗ ಹೋಮ ಮಾಡಬೇಕಾದ್ರೆ ಮಧ್ಯದಲ್ಲಿ ಯಾವುದಾದ್ರು ಒಂದು ಚಂದ ಕಂಡ ಮನಸ್ಸಿಗೆ ಹಿಡಿದ ಮಂತ್ರವನ್ನು ಅವನು ಹೇಳಿಕೊಂಡು ಕೂಡಬಹುದು, ಏನೂ ತಪ್ಪಿಲ್ಲ, ಅದು ಇಟ್ ಈಸ್ ಪರ್ಮಿಟೆಡ್. ಆದರೆ ಇವತ್ತು ಅದಕ್ಕೆ ಅವಕಾಶ ಇಲ್ಲ. ಕಾರಣ ಏನು ಅಂದರೆ ಇಷ್ಟು ಗಂಟೆ ಒಳಗಡೆ ಮುಗಿಬೇಕು ಅಂತನ್ನೋದು ಒಂದು ಸಂಕಲ್ಪ. ಇಲ್ಲಾಂದರೆ ಮ್ಯಾನೇಜರ್ ದೈತ್ಯರು ಬರ್ತಾರೆ, ಇನ್ನೂ ಮುಗಿದಿಲ್ಲ ಅಂತ. ಇಲ್ಲವೇ ಇದಕ್ಕೆ ಹೋಗಲ್ಲ, ಅದು ಪ್ರವೇಶವೇ ಇರೋಲ್ಲ. ಹೀಗೆ ಹಲವಾರು ಸಮಸ್ಯೆಗಳಿಂದಾಗಿ ಆ ಪರವಶರಾಗುವ ಅವಕಾಶ ಕಳ್ಕೊಂಡಿದ್ದೇವೆ. ಬ್ರಹ್ಮ ಅದನ್ನು ಮಾಡಬಹುದು. ಹೌದು ಹೌದು, ಆದರೆ ಬ್ರಹ್ಮ ಇರಲ್ವಲ್ಲ, ಅವನು ತೆಂಗಿನಕಾಯಿ ರೂಪದಲ್ಲಿ ಇರ್ತಾನೆ. ಇವತ್ತು ಯಜ್ಞದಲ್ಲಿ ತೆಂಗಿನಕಾಯಿ ರೂಪದಲ್ಲಿ ಬ್ರಹ್ಮ, ತೆಂಗಿನಕಾಯಿ ಹೇಳಲ್ವಲ್ಲ ಇವರಿಗೆ. ಹೀಗಾಗಿ ಆ ಸೊಗಸಾದ ಮಾತು, ಆ ಮಾತಿನ ಆಳದಲ್ಲಿರುವ ಭಾವನೆ, ಆ ಭಾವನೆ ಮನಸ್ಸಿಗೆ ಮುಟ್ಟಿ ನಮ್ಮ ಮಾತನ್ನು ತಿದ್ದುವಂತಹ ಅವಕಾಶ. ನಾಚಾಪ್ಯಪೋಹೇ ಚ ತದಪ್ರಿಯಂ. ಇದು ವಿಕಲ್ಪ್ಯ ಅನ್ನೋ ಶಬ್ದಕ್ಕೆ ಅರ್ಥ ಆಚಾರ್ಯರು ಹೇಳಿದ್ದು. ಅಂದರೆ ಇದು ಒಂದು ತುಂಡಿಗೆ ಮಾತ್ರ ಅರ್ಥ ಹೇಳಿದ್ರು. ವಿಕಲ್ಪ ಅಂದರೆ ಏನು, ಸರಿ, ಒಟ್ಟಾರೆ ಏನರ್ಥ? ಮಾಂ ವಿಧತ್ತೆ ಅಂದ್ರೇನು, ಮಾಂ ಅಭಿಧತ್ತೆ ಅಂದ್ರೇನು, ಇದನ್ನು ಪೂರ್ತಿಯಾಗಿ ಹೇಳಿ ಅಂದರೆ ಆಚಾರ್ಯರು ನಾನು ಮಾತಾಡೋಲ್ಲ ಅಂತಾರೆ. ಮತ್ತು ಆಗಮ ತಾತ್ಪರ್ಯ ಕುರಿತು ಹೇಳ್ತೇನೆ. ಆಗಮ ತಾತ್ಪರ್ಯ ಅಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಇದು ಇದೆ, ಅದನ್ನು ಹೇಳ್ತೇನೆ ಅಂತ. ಏನು? ವಿಧಿಭಾಗೇ ಹರೇ ಪೂಜೈವಾ ಅಂದರು. ಏನನ್ನಾದರೂ ವಿಧಾನ ಮಾಡಿದರೆ ಅಲ್ಲಿ ಪರಮಾತ್ಮನನ್ನು ಕುರಿತಾದ ಪೂಜೆಯೇ ಮುಖ್ಯ. ವಿಧಿಭಾಗೇ ಹರೇ ಪೂಜಾಯೇವ. ವಿಧಿಭಾಗ ಅಂತ ಎಲ್ಲಿಯಾದರೂ ಬಂದರೆ ಅದು ಪರಮಾತ್ಮನ ಪೂಜೆ, ಅದು ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ಬೇರೊಬ್ಬರಿಗೆ ಉಪಕಾರ ಮಾಡಬೇಕು ಅಂದರೂ ಅದು ಪರಮಾತ್ಮನ ಪೂಜೆ ಇತ್ಯಾದಿಗಳು. ಹೀಗೆ ಇತ್ಯಾದಿಗಳನ್ನು ಊಹಿಸತಕ್ಕದ್ದು. ಅಭಿಧಾನೇ ಚ ತದ್ಗುಣಾ. ಇನ್ನು ದೊಡ್ಡ ದೊಡ್ಡ ಪುರುಷರ ಮಹಿಮೆ, ಅದನ್ನೆಲ್ಲ ಮಾಡುವಾಗ ದೇವರ ಮಹಿಮೆಯನ್ನು ಅನುಸಂಧಾನ ಮಾಡೋದು. ಅವರ ಸನ್ನಿಧಾನ ಇರೋದರಿಂದಾಗಿ ಇವರು ಈ ರೀತಿ ಹೇಳಿದ್ದಾರೆ, ಮಾಡಿದ್ದಾರೆ, ಮಾಡ್ತಾರೆ ಅಂತ ಅರ್ಥ ಆಗುತ್ತೆ.
ಅದಕ್ಕೆ ಅಭಿಧಾನೇತ ತದ್ಗುಣ ಅಂದರು. ಮತ್ತೆ ದೇವತೆಗಳೆಲ್ಲರ ಗುಣ, ಆ ಎಲ್ಲ ದೇವತೆಗಳ ಗುಣ ಅಂತನ್ನೋದು ದೇವರ ಮಹಿಮೆಯಲ್ಲಿ ಪರ್ಯವಸಾನ ಆಗೋದು. ಈಗ ಋಭುಗಳು ಅಂತ ಒಬ್ಬರಿದ್ದರು, ಅವರಿಗೆ ಆಹುತಿ ಬೇಕು ಅಂತ ಹೋದರು. ಋಭವೋ ವಿಷ್ಟ್ಯಕ್ರತಾ, ವಿಷ್ಟಿ ಅಂದರೆ ಬಿಟ್ಟಿ ಆಗಿದ್ದದೆ, ಸುಮ್ಮನೆ ಹಾಗೆ ಕೆಲಸ ಮಾಡಿದ್ರಂತೆ. ನೀವು ಬಿಟ್ಟಿಯಾಗಿ ಕೆಲಸ ಮಾಡಿದರೆ ನಿಮಗೆ ಆಹುತಿ ಕೊಡೋದು ಅಂದ್ರಂತೆ. ಸರಿ, ಏನು ಬಿಟ್ಟಿಯಾಗಿ ಮಾಡೋದು? ಒಂದು ಪಾತ್ರೆಯನ್ನು 4 ಮಾಡಿ ಎಂದ್ರಂತೆ. ಆ ಒಂದು ಪಾತ್ರೆಯನ್ನು 4 ಮಾಡಿದರಂತೆ. ಅದು ಸಾಂಕೇತಿಕ ಭಾಷೆ. ಒಂದು ಪಾತ್ರೆ ಅಂದರೆ ಮನಸ್ಸು, ಅದನ್ನು 4 ಮಾಡಿ ಅಂತಂದರೆ ಉಳಿದ 4 ಭಾಗಗಳು ಅಹಂಕಾರ, ಚಿತ್ತ, ಚೇತನ ಅನ್ನುವ ರೀತಿಯಲ್ಲಿ ಮಾಡಿದರು. ಅದರಿಂದಾಗಿ ದೇವತೆಗಳು ಪ್ರೀತರಾಗಿ ಆಯಿತು, ಋಭುಗಳಿಗೂ ಇನ್ಮೇಲೆ ಹೋಮದಲ್ಲಿ ಅವಕಾಶ ಇರಲಿ ಅಂತಂದ್ರಂತೆ. ಈ ತರಹ ಈ ಋಭುಗಳ ಜಾಣ್ಮೆಯನ್ನು ಕುರಿತು ಹೇಳುವಾಗ ವೇದದ ತಾತ್ಪರ್ಯ ಏನು? ದೇವರ ಮಹಿಮೆಯೇ, ದೇವರ ಗುಣಗಳೇ. ಕ್ಷುದ್ರ ಸೂಕ್ತ ಅಂದರೆ ಅತ್ಯಂತ ಪುಟ್ಟ ಒಂದೇ ರುಕ್ಕಿನ ಸೂಕ್ತ ಅಂತ. ಅಲ್ಲಿ ಎಲ್ಲ ಕ್ಷುದ್ರ ಸೂಕ್ತಗಳಾಗಿರಬಹುದು, ಮಹಾಸೂಕ್ತಗಳಾಗಿರಬಹುದು, ಏನೆಲ್ಲ ದೇವತೆಗಳ ಚಿಂತನೆ ಬರುತ್ತೆ, ಏನೆಲ್ಲ ರಾಜರ ಚಿಂತನೆ ಬರುತ್ತೆ, ಆ ಎಲ್ಲ ಮಂತ್ರಗಳಿಗೂ ಒಂದು ಗತಿ ಉಂಟು. ಏನದು? ದೇವರ ಮಹಿಮೆಯಲ್ಲಿ ಪರ್ಯವಸಾನ ಹೊಂದುತ್ತದೆ. ಅದನ್ನು ಅಭಿಧಾನ ಅಂತ ಹೇಳಿದ್ದು. ವಿಕಲ್ಪೇ ತದ್ಬಹುತ್ವಂಚಾಪ್ಯಪೋಹೇ ಚ ತದಪ್ರಿಯಂ. ಇನ್ನು ವಿಕಲ್ಪ, ದೇವರ ಬಹುತ್ವ, ದೇವರ ರೂಪದ ಬಹುತ್ವವನ್ನು ಹೇಳೋದನ್ನು ವಿಕಲ್ಪ ಅಂತ ಕರೀತೀವಿ. ವಿವಿಧ ಕಲ್ಪನಾ. ದೇವರು ಏನು? ಬೆಳಕು. ದೇವರು ಏನು? ಏಕೆಂದರೆ ಒಂದು ಉಪನಿಷತ್ತಿನಲ್ಲಿ ನಿಮಗೆ ಕಣ್ಣಿನ ಉಪಾಸನೆ ಹೇಗೆ ಮಾಡೋದು ಅಂತ ಬರುತ್ತೆ. ಕಣ್ಣಿನ ಉಪಾಸನೆ ಹೇಗೆ ಮಾಡೋದು? ಶುಕ್ಲ, ಕೃಷ್ಣ, ಕನೀನಿಕ. ಶುಕ್ಲ ಬಿಳಿಯ ಗುಡ್ಡೆ, ಬಿಳಿಯ ಆಚೆ ಈಚೆ ಇರತಕ್ಕಂತಹದ್ದು. ಕೃಷ್ಣ ಅಂದರೆ ಕಣ್ಣು ಗುಡ್ಡೆ, ಅದರ ಒಳಗಡೆ ಇರುವ ಆ ಪಾಯಿಂಟ್, ಚಿಕ್ಕ ಪಾಯಿಂಟಲ್ಲಿ ಕಣ್ಣಿರುತ್ತಲ್ಲ, ಅದು ಕನೀನಿಕ. ಹಾಗೆ 3 ದೇವತೆಗಳನ್ನು ಉಪಾಸನೆ ಮಾಡಬೇಕು ಅಂತ. ದೇವರಿಗೆ ಆ ತರಹನೂ ಇದೆ. ವಿಶ್ವ ತೈಜಸ ಪ್ರಾಜ್ಞಾ ಅಂತ ಹೇಳಿ ಬಹಳ ರೂಪಗಳಿದೆ. ಈ ತರಹ ಬಹಳ ರೂಪಗಳನ್ನು ಹೇಳೋದು ದೇವರ ಗುಣಗಳನ್ನು, ದೇವರ ಬಹುರೂಪತ್ವವನ್ನು ಚಿಂತನೆ ಮಾಡುವ ಹಾಗೆ. ಅದನ್ನು ತಿಳ್ಕೊಳ್ಬೇಕು. ಉಚ್ಚತೆ ತರವ ಅಪೋಹೇ ಚ ತದಪ್ರಿಯಂ. ಅಪೋಹ ಅಂದರೆ ತಿರಸ್ಕಾರ ಅಂತ. ಅಪೋಹ ಅಂದರೆ ತಿರಸ್ಕಾರ. ಊಹ ಮತ್ತು ಅಪೋಹ ಅಂತ 2 ಶಬ್ದವನ್ನು ಒಟ್ಟಿಗೆ ಬಳಸ್ತೇವೆ ನಾವು. ಅದು ಎರಡಕ್ಕೂ ಇಮ್ಯಾಜಿನೇಷನ್ ಅಂತ ಒಂದೇ ರೀತಿ ಟ್ರಾನ್ಸ್ಲೇಟ್ ಮಾಡ್ತೇವೆ. ಕೆಲವೊಮ್ಮೆ ಪ್ರಯೋಗ ಮಾಡುವವರು ಊಹಾಪೋಹ ಅಂತ ಒಟ್ಟಿಗೆ ಅದು ದಿರುಕ್ತಿ. ಇವಾಗ ಕೋಟೆ, ಕೊತ್ತಳ. ಕೋಟೆ ಅಂತಂದರೆ ಬುರುಜು, ಕೊತ್ತಳ ಅಂತಂದರೆ ಆಯುಧ. ಆ ಕೊಂತ ಅನ್ನುವ ಆಯುಧವನ್ನು ಕೊತ್ತಳ ಅಂತ ಅನ್ನೋದು. ಕೋಟೆ, ಕೊತ್ತಳ, ಹಣ್ಣು, ಹಂಪಲ. ಅದು ಹಣ್ಣು ಮತ್ತು ಫಲ ಸೇರಿಯೇ ಹಂಪಲು ಅಂತಾಗಿದ್ದು. ಇರಲಿ, ಈ ರೀತಿ 2 ಸಹಪ್ರಯೋಗ, ಜೊತೆಯಾಗಿ ಪ್ರಯೋಗ ಮಾಡಿ 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 ಅದು ಒಂದು ಹೇಳದೆ ಹೋದರೆ ಇನ್ನೊಂದು ಅಪೂರ್ಣ ಅಂತ ಆ ತರಹ ಆಗಿ ಹೋಗಿರುತ್ತೆ. ಹಾಗೆ ಊಹ ಮತ್ತು ಅಪೋಹ ಅಂತ ಆಗಿರೋದು. ಅಲ್ಲಿ ಊಹ ಅಂದರೆ ಒಂದು ಊಹೆ, ಇಮ್ಯಾಜಿನೇಷನ್. ಅದಕ್ಕೆ ಅಡ್ಜಸೆಂಟ್ ಆಗಿ ಇರತಕ್ಕಂಥದ್ದು ಅಪೋಹ. ಅದರ ಇನ್ನೊಂದು ದಾರಿಯಲ್ಲಿ ಇರತಕ್ಕಂಥದ್ದು ಇವರಲ್ಲ. ಯಾಕೆ ಹೀಗಾಗಬೇಕಿತ್ತು, ಇವರು ಯಾಕೆ ಅಂದರೆ ಈ ತರಹ ಇದೆ, ಆದ್ದರಿಂದ ಇದು ಊಹ. ಅಪೋಹ ಅಂತಂದರೆ ಇವರಲ್ಲ. ಯಾಕೆ? ನಾನು ಮನೆಯ ಒಳಗಡೆ ಕೂತ್ಕೊಂಡಿದ್ದೆ, ಬಾಗಿಲಿನಲ್ಲಿ ಯಾರೋ ಬಂದರು, ಅವರು ಇವರಲ್ಲ. ಯಾಕೆ ಅಂದರೆ ಇವರಾಗಿದ್ದಿದ್ರೆ ಹೀಗಾಗ್ತಿರ್ತಿತ್ತು. ಪ್ರಾಯ ಇವರು ಇರಬೇಕು, ಯಾಕೆಂದರೆ ಇವರ ಅಭ್ಯಾಸ ಹೀಗೆ. ಇದು ಊಹ. ಎರಡನೆಯದ್ದು ಊಹ, ಮೊದಲನೆಯದ್ದು ಅಪೋಹ. ಇವರು ಇರಲಿಕ್ಕಿಲ್ಲ, ಯಾಕೆಂದರೆ ಹೀಗಾಗಿದ್ದಿದ್ರೆ ಹೀಗಿರ್ತಿರಲಿಲ್ಲ. ಇದನ್ನು ವೇದದಲ್ಲಿ ಅಪ್ಲೈ ಮಾಡಿದಾಗ ಇದನ್ನು ಮಾಡಬಾರದು. ಯಾಕೆ ಅಂದರೆ ದೇವರು ಸಿಕ್ಕೋಲ್ಲ.
ಏಕೆಂದರೆ ನೋಡಿ, ಮದ್ಯಪಾನ ಯಾಕೆ ಮಾಡಬಾರದು? ದೇವರು ಜ್ಞಾನಿಯನ್ನು ಬಹಳ ಪ್ರೀತಿಸ್ತಾನೆ. ಮದ್ಯ ತಗೊಂಡ್ರೆ ಏನಾಗುತ್ತೆ? ಜ್ಞಾನ ನಾಶ ಆಗೋಗುತ್ತೆ. ಆ ಜ್ಞಾನ ನಾಶವನ್ನು ಎಷ್ಟು ಸಂಭ್ರಮಿಸ್ತಾರೋ ಇವರು. ರಾಮ ರಾಮ. ಅದ್ರ ಬಗ್ಗೆ ಹಾಡುಗಳು ಬೇರೆ. ಈಗ ಯಾವುದೇ ಚಲಚಿತ್ರದಲ್ಲಿ ಅದೊಂದು ಹಾಡಿರಲೇಬೇಕು. ಮದ್ಯದ ಬಗ್ಗೆ ಒಂದು ಹಾಡಿರಬೇಕು. ಅದು ಏನು ರುಚಿಯೋ, ಜ್ಞಾನದಿಂದ ಆನಂದವೋ ಎಂಥದೂ ಇಲ್ಲ. ಜ್ಞಾನ ಕಳ್ಕೊಳ್ಳಿಕ್ಕೆ ಅಷ್ಟೊಂದು ಒದ್ದಾಡೋದೆ. ಈ ಜನರ ಮೆಂಟಾಲಿಟಿಯೇ ತಿಳಿಯೋಲ್ಲ. ದೇವರಿಗೆ ಜ್ಞಾನಿ ಇಷ್ಟ. ಜ್ಞಾನವನ್ನು ಹೊಂದಿದರೆ ನಿಮಗೆ ಶಿಕ್ಷೆ ಕೊಡ್ತೇನೆ ಅಂತ ಹೇಳುವವರು ಅವರಿಗೆ ಇರಲಿ. ಇಫ್ ಯು ಈಟ್ ಫ್ರೂಟ್ ಆಫ್ ನಾಲೆಜ್ ಐ ವಿಲ್ ಪನಿಷ್ ಯು. ಇದು ಅವ್ರದ್ದು, ನಮ್ದಲ್ಲ. ಜ್ಞಾನಿ ಪ್ರಿಯತಮಃ ಅಂತ ಹೇಳಿದವನು ದೇವರು. ಈ ಹಿನ್ನೆಲೆಯಲ್ಲಿ ದೇವರಿಗೆ ಇದು ಬೇಡ. ಯಾಕೆಂದರೆ ದೇವರಿಗೆ ಇದು ಇಷ್ಟ ಆಗೋಲ್ಲ. ನೀನು ಇದನ್ನು ಮಾಡಬೇಡ, ಯಾಕೆಂದರೆ ದೇವರಿಗೆ ಇಷ್ಟ ಆಗಲ್ಲ. ಇದು ವೇದದ ಉದ್ದೇಶ. ಅಪೋಹ್ಯ ಉಚ್ಯತೆ ಸರ್ವವೇದೇಶು ತಚ್ಚ ವೇದತ ಏವ ಹಿ ಇತ್ಯಾಗಮ ತಾತ್ಪರ್ಯೇ. ಅದು ಪೂರ್ಣವಾಗಿ ಗೊತ್ತಿರೋದು ಅವನಿಗೆ, ಅವನು ಹೇಳಿದರೆ ಉಂಟು. ಮಹಾಭಾರತದ ಮೂಲಕ, ರಾಮಾಯಣದ ಮೂಲಕ ಇದನ್ನು ಅವನು ಹೇಳಿದರೆ ಉಂಟು, ಇಲ್ಲ ಅಂದರೆ ಇಲ್ಲ. ಅವನು ಪೂರ್ತಿ ತಿಳಿದಿದ್ದಾನೆ. ಇದು ಆಗಮ ತಾತ್ಪರ್ಯ ಅಂತ ಒಂದು ಗ್ರಂಥ. ಆಗಮ ತಾತ್ಪರ್ಯ ಅನ್ನೋ ಒಂದು ಗ್ರಂಥದಲ್ಲಿ ಇದು ಇದೆ. ಸುರಾ ಹರೇರ್ಗುಣ ಪ್ರೋಕ್ತಾ ತೇ ಮೇಸ್ಯುರಿತಿ ಚಿಂತನಂ ಸುರಾಪಾನ ರೀತಿ ಪ್ರೋಕ್ತಂ ತನ್ನ ಕುರಿಯಾತ್ ಕಥಂಚನ. ಅಲ್ರಿ, ವೇದವೇ ಅರ್ಥ ಆಗಲ್ಲ. ಏನು ಹೇಳಿದ್ರಿ ನೀವು? ನಸುರಾಮ್ ಪಿಬೇತ್ ಸೋಮಂ ಪಿಬೇತ್ ಅಂದ್ರಿ. ಏನರ್ಥ? ನಸುರಾಮ್ ಪಿಬೇತ್, ಸುರಾಪಾನ ಮಾಡಬಾರದು. ಕ್ಷತ್ರಿಯರು ಯಾಗಕ್ಕೆ ಅವಕಾಶ ಕೊಟ್ಟಿದ್ದರು. ಕ್ಷತ್ರಿಯರು ಸುರಾಪಾನ ಮಾಡಬಹುದು. ಇದೇನಿದು? ವೇದದ ಒಂದು ವಿಭಾಗ ಸುರಾಪಾನವನ್ನು ಸಮರ್ಥನೆ ಮಾಡುತ್ತೆ. ಬ್ರಾಹ್ಮಣ ಏನು ಕುಡಿಲಿಕ್ಕಿಲ್ಲ. ಬ್ರಾಹ್ಮಣರಿಗೆ ಇದ್ದಷ್ಟು ವಿಧಿ ನಿಷೇಧಗಳು ಯಾರಿಗೂ ಇಲ್ಲ. ಅದು ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಇವರು ಶೋಷಣೆ ಮಾಡಿದ್ದಾರೆ ಅಂತ ಬಹಳ ಜನ ಅಂದುಕೊಂಡಿದ್ದಾರೆ. ಅವರಿಗೆಲ್ಲ ಹೇಳಿಕೊಳ್ಳೋದಿಷ್ಟೇ, ಬ್ರಾಹ್ಮಣನಿಗೆ ಇರುವಷ್ಟು ವಿಧಿ ನಿಷೇಧಗಳು ಯಾರಿಗೂ ಇಲ್ಲ. ವರ್ಷಕ್ಕೊಮ್ಮೆ ನೀರು ಹಾಕ್ಕೊಳ್ಬಹುದು, ಅಭ್ಯಂಗ ಸ್ನಾನ ಮಾಡಬಹುದು. ಯಾವಾಗ? ನರಕ ಚತುರ್ದಶಿ ಎಂದು. ಉಳಿದ ದಿವಸ ಎಲ್ಲ ಉಷ್ಣ ಬಂದು ಏರ್ತಾ ಇದ್ರೆ ಏನು ಮಾಡಬೇಕು? ಸಹಿಸಬೇಕು ಅಂತಾರೆ. ಒಂದೇ ದಿವಸ ಸ್ವಾಧ್ಯಾಯಕ್ಕೆ ರೆಸ್ಟು ಅಂತಾರೆ. ನವಮಿ ಕೂಡಿಸಿ ದಶಮಿ ವಿಸರ್ಜನೆ ಮಾಡಿ ಶಾಂತಿ ಪಾಠ ಮಾಡಿ. ಈಗ ಮೂಲಾ ನಕ್ಷತ್ರ ಅಂತ ಶುರು ಮಾಡಿದ್ದಾರೆ. ಅದು ಏವಂ ಆಶ್ವಯುಜೇ ಮಾಸಿ ಅಂತ ಆಗಬೇಕಿತ್ತು. ವಿಷ್ಣು ತೀರ್ಥೀಯದಲ್ಲಿ ಏವಂ ಭಾದ್ರಪದೇ ಮಾಸಿ ಅಂತ ತಪ್ಪು ಪ್ರಿಂಟ್ ಆಗಿಬಿಟ್ಟಿದೆ. ಅದು ಆಗಬೇಕಾದದ್ದು ಏವಂ ಆಶ್ವಯುಜೇ ಮಾಸಿ ಅಂತ. ಆಶ್ವಯುಂಗ್ ಮಾಸದಲ್ಲಿ ಒಂದೇ ದಿವಸ. ಬ್ರಾಹ್ಮಣನಿಗೆ ರೆಸ್ಟೇ ಇಲ್ಲ. ಏಳಲೇಬೇಕು ಅವನು. ಬೆಳಗ್ಗೆ ಏಳಲ್ಲ, ಅದು ಬೇರೆ ಪ್ರಶ್ನೆ. ಜಪ ಮಾಡಬೇಕು ಅಂತ ಇದೆ, ಮಾಡಲ್ಲ, ಬೇರೆ ಪ್ರಶ್ನೆ. ಆದರೆ ಬ್ರಾಹ್ಮಣನಿಗೆ ರೆಸ್ಟ್ ಇಲ್ಲ. ಆಮೇಲೆ ಅವನು ನಿಷ್ಕಾರಣಂ ಷಡಂಗೋ ವೇದ ಅಧ್ಯೇತವ್ಯ. ಜ್ಞಾನ ಪಡಿಬೇಕು ಫಾರ್ ದಿ ಸೇಕ್ ಆಫ್ ನಾಲೆಜ್ ಅಷ್ಟೇ. ಈ ಜ್ಞಾನದಿಂದ ಏನು ಪ್ರಯೋಜನ? ಅಪ್ಲೈಡ್ ಸೈನ್ಸ್ ಡಿಗ್ರಿಗೆ ಹೋದರೆ ಅಥವಾ ಡಿಗ್ರಿಗೆ ಈ ಡಿಗ್ರಿ ಮಾಡಿದ್ರೆ ಈ ಪ್ರಯೋಜನ ಉಂಟು, ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಿದ್ರೆ ಜಾಬ್ ಸಿಗುತ್ತೆ, ನಿಮ್ಮದು ಸಿಗುತ್ತೆ. ಆದರೆ ಗೊತ್ತಿಲ್ಲ, ಸಿಗಬಹುದು, ಸಿಗದೇ ಇರಬಹುದು. ಅದು ನೀನು ಚೆನ್ನಾಗಿ ಬಾಳಬಹುದು, ಬಾಳಲಿಕ್ಕೆ ಇಲ್ಲದೆ ಇರಬಹುದು. ಊಟ ಇರಬಹುದು, ಊಟ ಇಲ್ಲದೆ ಇರಬಹುದು. ಜ್ಞಾನ ಮಾತ್ರ ಬಿಡಬಾರದು ಅಂತಾರೆ. ಈ ತರಹದ ನಿಬಂಧನೆಗಳು ವೇದದಲ್ಲಿ. ನಿಜವಾಗಿಯೂ ವೇದದ ವಿರುದ್ಧ ಬಂಡಾಯ ಇಡಬೇಕಾದವರು ಬ್ರಾಹ್ಮಣರು, ಬೇರೆಯವರಲ್ಲ. ಅದು ಗೊತ್ತಿಲ್ಲ ಪಾಪ ಅವ್ರಿಗೆ ಬಂಡಾಯ ಹೇಳೋರಿಗೆ ಗೊತ್ತಿಲ್ಲ, ಹೇಳಲಿಲ್ಲ ಯಾರೂ ಕೂಡ. ಆ ಕಾರಣದಿಂದ ಬ್ರಾಹ್ಮಣರಿಗೆ ಹೆಚ್ಚು ವಿಧಿ ನಿಷೇಧಗಳು. ಆಯಿತು, ಇವ್ರಿಗೆ ಯಾಕೆ, ಕ್ಷತ್ರಿಯರಿಗೆ ಯಾಕೆ ಎಕ್ಸ್ಕ್ಯೂಸ್ ಮಾಡಿದೆ, ಬೇರೆಯವ್ರಿಗೆ ಯಾಕೆಲ್ಲ ಎಕ್ಸ್ಕ್ಯೂಸ್ ಮಾಡಿದೆ? ಏನು ತೊಂದರೆ ಇಲ್ಲಪ್ಪ, ಅವ್ರೇನು ಮಾಡಿದ್ರು ಅಡ್ಡಿ ಇಲ್ಲ.
ದೇವರನ್ನು ಚಿಂತನೆ ಮಾಡಿದ್ರೆ ಸಾಕು. ಏನದು? ಅವ್ರ ಭೋಗಕ್ಕೆ ಹೆಚ್ಚು ಅವಕಾಶ ಇದೆ. ಯಾಕೆ? ಇವರು ಇದಕ್ಕಾಗಿ ಇದ್ದಾರೆ. ಹಾಗಾದ್ರೆ ವೇದ ಎಲ್ಲರಿಗೂ ಅಪ್ಲೈ ಆಗಲ್ವಾ? ಆಗತ್ತೆ. ಹಾಗಾದ್ರೆ ಸುರಾಪಾನ ಮಾಡಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಅದು ಹೌದು. ಎಲ್ಲನೂ ಹೌದು ಅಂತಿರಲ್ರಿ. ಏನರ್ಥ? ಸುರಾಪಾನ ಮಾಡಬಾರದು ಅನ್ನುವ ವೇದಕ್ಕೆ ಏನರ್ಥ? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಸುರಾಪಾನ ಮಾಡಬಾರದು ಅಂತ ಇದ್ದರೆ ಅದಕ್ಕೆ ಬೇರೆ ಅರ್ಥ ಅಂತ. ಏನು? ಸುರಾ ಹರೇರ್ ಗುಣ ಪ್ರೋಕ್ತ, ಆನಂದಾತ್ಮಕವಾಗಿರುವವುಗಳು ದೇವರ ಗುಣಗಳು. ಸುರ, ರಮ್ ಅಂದರೆ ಆನಂದ. ಸುರ ಅಂತಂದರೆ ಅತ್ಯದ್ಭುತವಾದ ರಮಣ, ಸುಖ. ಸುರ, ಆ ಸುರ ಏನಿದೆ, ದೇವರ ಗುಣಗಳು, ಆನಂದಾತ್ಮಕವಾದ ದೇವರ ಗುಣಗಳನ್ನು ಮರೆತು ಬಾಳುವುದನ್ನು ಸುರಾಪಾನ ಅಂತ ಕರೀತಾರೆ. ಹಾಗೆ ಸುರಾಪಾನ ಮಾಡಬಾರದು ಅಂತ ಎಲ್ಲರಿಗೂ ಅನ್ವಯ. ಬ್ರಾಹ್ಮಣರಿಗೆ ದೈಹಿಕವಾಗಿಯೂ ಮಾಡಬೇಡಿ, ಭೌತಿಕವಾಗಿಯೂ ಮಾಡಬೇಡಿ ಅಂತ ನಿಷೇಧ ಹೆಚ್ಚಾಯಿತು. ಇಲ್ಲಿ ಒಂದು ನಿಷೇಧ ಅಂತೂ ಎಲ್ಲರಿಗೂ ಕಾಮನ್ ಆಗಿರೋದಿದೆ. ಏನದು? ದೇವರ ಗುಣಗಳನ್ನು ಮರೆತು ಬಾಳಬೇಡಿ. ಹಾಗೆ ಮರೆತು ಬಾಳಿದ್ದೇ ಆದರೆ ನಾವು ಗುಣಹೀನರಾಗ್ತೇವೆ. ಗುಣದಿಂದಲೇ ಸಮಾಜಕ್ಕೆ ಪ್ರಯೋಜನ. ಈ ಒಂದು ಮಹತ್ತಾದ ಸಂದೇಶವನ್ನು ಹೇಳಬೇಕಿದೆ. ಸುರಾಪಾನಮಿತಿ ಪ್ರೋಕ್ತಂ ತನ್ನ ಕುರ್ಯಾತ್ ಕಥಂಚನ ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಸ ನಾಸ್ತೀತ್ಯಭಿಚಿಂತನಂ ಬ್ರಹ್ಮಹತ್ಯಾ ಸಮುದ್ದಿಷ್ಟ ತಾನ್ನ ಕುರ್ಯಾತ್ ಕಥಂಚನ. ವೇದ ಬ್ರಹ್ಮಹತ್ಯೆ ಮಾಡಬಾರದು ಅಂತ ಅನ್ನತ್ತೆ. ನಿಜವಾದ ಅರ್ಥ ಏನು? ಬ್ರಹ್ಮಹತ್ಯೆ ಮಾಡಬಾರದು ಅಂದರೆ ಬ್ರಾಹ್ಮಣೋನ ಹಂತವ್ಯ ಅಂತಿದೆ. ದೇವತೆಗಳು ಮಾಡ್ಬೋದಾ? ಪ್ರಳಯ ಕಾಲದಲ್ಲಿ ಯಮ ಸಾಯಿಸ್ತಾನೋ ಇಲ್ವೋ ಬ್ರಾಹ್ಮಣರನ್ನ? ಯಮನಿಗೆ ಅಪ್ಲೈ ಆಗತ್ತೋ ಇಲ್ವೋ? ಅದು ಆಗತ್ತೆ. ದೇವತೆಗಳಿಗೆ ಅಪ್ಲೈ ಆಗತ್ತೆ. ಓಹೋ, ದೇವತೆಗಳಿಗೆ ಅಪ್ಲೈ ಆಗತ್ತೆ, ನಮಗಾಗಲ್ಲ. ಯಾಕೆ? ನಾವು ಬ್ರಾಹ್ಮಣರನ್ನು ಕೊಲ್ಲಬೇಕಾಗತ್ತೆ. ಅಪರಾಧ ಮಾಡಿರ್ತಾನೊಬ್ಬ, ಕೊಲ್ಲಬೇಕಾಗತ್ತೆ. ಏನು ಮಾಡೋದು? ಬ್ರಾಹ್ಮಣ ಆದರೆ ಕೋಡೆ ಏನು ಉಂಟು? ಇಲ್ಲ. ಅವನು ಅಪರಾಧ ಮಾಡಿರ್ತಾನೆ. ಕೊಲ್ಲೋದೋ ಬೇಡ? ಬಹಿಷ್ಕಾರ ಹಾಕೋದೋ ಬೇಡೋ? ಸಮಾಜದಿಂದ ಓಡಿಸಿಬಿಡ್ಬೇಕು ಅವನ್ನ. ಹಾಗಾದರೆ ಬ್ರಾಹ್ಮಣನ ಹಂತವ್ಯ ಅನ್ನೋದು ಕೂಡಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಬ್ರಾಹ್ಮಣನೊಬ್ಬ ಸೈನಿಕನಾಗಿರ್ತಾನೆ. ಸೈನಿಕನಾದಾಗ ಅವನು ಎದುರುಗಡೆ ಬರ್ತಾನೆ, ಕೊಲ್ಲಬೇಕಾ ಕೊಲ್ಲಬಾರ್ದ? ಬ್ರಾಹ್ಮಣ ಅಂತ ಹೇಳಿ ನೀವು ಕೊಲ್ಲದೆ ಬಿಡ್ತೀರಾ? ಕೊಲ್ಲೋದ. ಕೊಲ್ಲಲ್ಲ ಅಂತ ಹೇಳಿದ್ರೆ ವೇದ ಉಳಿಯುತ್ತೆ, ಆದರೆ ಕ್ಷತ್ರಧರ್ಮ ಬಿದೋಗ್ಬಿಡುತ್ತೆ. ಕೊಲ್ತೇನೆ ಅಂತಂದರೆ ಕ್ಷತ್ರಧರ್ಮ ಗೆಲ್ಲುತ್ತೆ, ವೇದ ಬಿದೋಗ್ಬಿಡುತ್ತೆ. ಅದಕ್ಕೆ ಬೇರೆ ಅರ್ಥ ಅಂದರು. ಏನು? ದೇವರೇ ಬ್ರಾಹ್ಮಣ, ಅವನನ್ನು ಹತ್ಯ ಅಂತಂದರೆ ಸನಾಸ್ತೀತ್ಯಭಿಚಿಂತನಂ, ದೇವರು ಇಲ್ಲವೇ ಇಲ್ಲ ಅಂತ ಚಿಂತನೆ ಮಾಡೋದು, ಅದು ಅವನ ಕೊಲೆ. ಬ್ರಾಹ್ಮಣೋನ ಹಂತವ್ಯ ಅಂತಂದರೆ ದೇವರನ್ನು ಮರೆತು ಬಾಳತಕ್ಕದ್ದಲ್ಲ ಅಂತ ಅರ್ಥ. ದೇವರಿಲ್ಲ ಅಂತ ಅನ್ನತಕ್ಕದ್ದಲ್ಲ ಅಂತ ಅರ್ಥ. ಹೀಗೆ ಪ್ರತಿಯೊಂದು ವಿಧಿ ನಿಷೇಧಗಳಿಗೆ ದೇವರೇ ಕೇಂದ್ರ ಭಾಗ, ದೇವರೇ ಸೆಂಟರ್ ಪಾಯಿಂಟ್. ಇತ್ಯಾದ್ಯಪೋಹ ವಾಕ್ಯಾರ್ಥ ಚಿಂತ್ಯೋ ವಿಷ್ಣುರ್ಬುಧೈರ್ಜನೈ ಇತ್ಯಾದಿ ಚ. ಇದನ್ನು ಪೂರ್ತಿಯಾಗಿ ತಿಳಿದವ ನಾನು, ಇನ್ಯಾರೂ ತಿಳಿದಿಲ್ಲ. ಅವನು ಹೇಳಿದ ಅಂತ ಹೇಳಿ ಇವರು ಬರೀತಾರೆ. ಭಾಗವತ ತಾತ್ಪರ್ಯ ಬರೆಯುವ ಮೊದಲು ವೇದವ್ಯಾಸರ ಹತ್ತಿರನೇ ಹೋಗಿ ಕೇಳಿ ಬಂದು ಬರೆದದ್ದು. ಅದರಿಂದಾಗಿ ಈ ತರಹದ ಗೂಢಾರ್ಥಗಳೆಲ್ಲ, ಒಳಗಿನ ಹೊಳಹುಗಳನ್ನೆಲ್ಲ ಹೇಳ್ತಾರೆ. ಇಲ್ಲ ಅಂದರೆ ಇದು ಕನಸಲ್ಲಿ ಕೂಡ ಯಾರಿಗೂ ಬರಲ್ಲ. ಸುರಾಪಾನ, ಬ್ರಾಹ್ಮಣೋನ ಹಂತವ್ಯ, ಇದು ಕನಸಲ್ಲಾದರೂ ಯಾರಿಗಾದರೂ ಈ ಅರ್ಥ ಹೊಳಿಲಿಕ್ಕೆ ಸಾಧ್ಯವೇ? ಅದರಿಂದ ವೇದ ಅನ್ನೋದು ಇಷ್ಟು ದೇವರನ್ನು ಕೇಂದ್ರವಾಗಿಟ್ಟುಕೊಂಡು ಹೊರಟದ್ದು. ಏತಾವಾನ್ ಸರ್ವವೇದಾರ್ಥ ಶಬ್ದ ಆಸ್ಥಾಯಮಾಭಿಧಾಂ ಮಾಯಾ ಮಾತ್ರ ಮನೂದ್ಯಾಂತೆ ಪ್ರತಿಷಿಧ್ಯ ಪ್ರಶಾಮ್ಯತಿ. ದೇವರು
ಏತಾವಾನ್ ಸರ್ವ ವೇದಾರ್ಥ. ಇಷ್ಟು ಇದು ವೇದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತನ್ನೋದರ ಒಂದು ದಿಗ್ದರ್ಶಿಕೆ. ಏಕೆಂದರೆ ವೇದ ಕೆಲವೊಮ್ಮೆ ಹೇಳುತ್ತೆ, ನಾಪ್ಸು ಮೂತ್ರ ಪುರೀಶಂ ವಿಸೃಜೇತ್, ನೀರಿನಲ್ಲಿ ಮೂತ್ರವನ್ನಾಗಲಿ ಮಲವನ್ನಾಗಲಿ ವಿಸರ್ಜಿಸಬೇಡಿ. ಅದು ಮುಂದೆ ಬರುವ ಡ್ರೈನೇಜ್ ಸಿಸ್ಟಮನ್ನು ನಿರಾಕರಣೆ ಮಾಡಿದ ಹಾಗಾಯಿತು. ಯಾರಾದರೂ ಒಬ್ಬರು ನೀರಿನ ಒಳಗಡೆ ನಿಂತು ಮೂತ್ರ ಮಾಡಿದ್ದನ್ನು ನಿರಾಕರಣೆ ಮಾಡಿದ ಹಾಗಾಯಿತು. ವೇದದ ವಾಕ್ಯ ಸರಳ ಇರುತ್ತೆ, ಆದರೆ ಈ ತರಹ ಇಲ್ಲ. ಹಾಗಾದರೆ ಪ್ರವಾಹ ಬರುತ್ತೆ ಅಂತ ಇಟ್ಕೊಳ್ಳೋಣ. ಪ್ರವಾಹ ಬಂದು ಎಲ್ಲ ಭೂಮಿಯನ್ನು ಆವರಿಸುತ್ತೆ, ಅಲ್ಲಿ ಎಲ್ಲ ಇರುತ್ತೆ. ಆವಾಗೇನು? ಅದರಿಂದಾಗಿ ದೇವರ ಇದು ನದಿ ಅಂತನ್ನೋದು ನಾವು ಅಶುದ್ಧಿ ಮಾಡಬಾರದು, ನಮ್ಮ ಕೈಯಲ್ಲಿ ಮೀರಿದ್ದು. ಯಾಕೆಂದರೆ ನಾಶಕ್ಕೆ ಶಾಸ್ತ್ರ ಚೋದನ ಅಂತ ಯಾವುದು ಮಾಡಲಿಕ್ಕೆ ಆಗುವಲ್ವೋ ಅದು ಶಾಸ್ತ್ರ ಹೇಳೋದೇ ಇಲ್ಲ. ಶಾಸ್ತ್ರ ಹೇಳೋದೇ ಇಲ್ಲ ಅದನ್ನು. ಯಾರೋ ಒಬ್ಬರು ನಮ್ಮ ಭಂಡಾರಕೆರೆ ಸ್ವಾಮಿಗಳಿಗೆ ಪ್ರಶ್ನೆ ಮಾಡೋದು, ಒಂದು ಇರುವೆ ಇರುತ್ತೆ, ಆ ಇರುವೆ ಎಂಜಲೆಲೆ ಮೇಲೆ ಹರ್ಕೊಂಡು ಹೋಗ್ತಾ ಇರುತ್ತೆ ಉದ್ದಕ್ಕೆ. ಇರುವೆ ಹಿಂದೆ ಗೋಮೆ ಹಚ್ಕೊಂಡು ಹೋಗ್ಬೇಕಾ ಹೇಗೆ? ಎಲ್ಲೋ ಒಂದು ಕಡೆ ಸೊಳ್ಳೆ ಯಾರ್ದೋ ಮೇಲೆ ಕೂತಿರುತ್ತೆ, ಅದು ಹಾರಿ ಬಂದು ಮಡಿಯಲ್ಲಿದ್ದವನ ಮೇಲ್ಗಡೆ ಕೂಡುತ್ತೆ. ಸ್ನಾನ ಮಾಡಬೇಕಾ ಮಾಡಬಾರ್ದ? ಅದಕ್ಕೆ ಅವರು ಹೇಳಿದ್ರು, ನಾಶಕ್ಕೆ ಶಾಸ್ತ್ರ ಚೋದನ ಅಂತ ಹೇಳಿದರು. ಶಾಸ್ತ್ರ ಪ್ರಚೋದನೆ ಮಾಡುತ್ತೆ ಅಂತಂದರೆ ಅಶಕ್ಯವಾದದ್ದನ್ನು ಹೇಳಲ್ಲ, ಯಾವುದು ಮಾಡಲಿಕ್ಕಾಗತ್ತೋ ಅದನ್ನೇ ಹೇಳುತ್ತೆ. ಯಾಕೆಂದರೆ ಶಾಸ್ತ್ರಕಾರರಿಗೆ ನಮ್ಮ ಮೇಲೆ ಏನು ದ್ವೇಷ ಹೇಳಿ, ಕರುಣೆಯಿಂದಲೇ ಹೇಳಿರ್ತಾರೆ. ಒಂದು ಕಾಲದ ಕಾನೂನು ಇನ್ನೊಂದು ಕಾಲಕ್ಕೆ ಔಟ್ಡೇಟೆಡ್ ಆಗತ್ತೆ, ಅದು ದ್ವೇಷ ಅಲ್ಲ, ಆ ಕಾಲಕ್ಕೆ ಅವರು ಬರೆದದ್ದು. ಇದನ್ನೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಸಮಾಧಾನದಲ್ಲಿ ಯೋಚನೆ ಮಾಡಿದರೆ ಇವತ್ತಿನ ಕಾನೂನು ಮುಂದೆ ದುರುಪಯೋಗ ಆಗಿ ಅದ್ಯಾಕೆ ಅದು ಕ್ಯಾನ್ಸಲ್ ಆಗಲ್ಲ? ಎಲ್ಲ ಆಗತ್ತೆ. ಅದು ಇದರಿಂದ ನಾವು ಅವ್ರ ಮೇಲೆ ಗೂಬೆ ಕೂಡಿಸೋದಲ್ಲ, ಅಲ್ಲಿ ಏನೇನೋ ಆವತ್ತಿನ ಸರ್ಕಮ್ಸ್ಟೆನ್ಸಸ್ ಏನೇನಿರುತ್ತೋ ಏನೋ. ಅದರಿಂದ ಏತಾವಾನ್ ಸರ್ವವೇದಾರ್ಥ ಶಬ್ದ ಆಸ್ಥಾಯಮಾಭಿಧಾಂ ಅಭಿದಶ್ಚ ಸ್ವಗತ ಭೇದ ವಿವರ್ಜಿತ ಏನಿದ್ದಾನೆ ಅವನು ಅಭಿದ. ದೇವರ ಹೆಸರು ಅ. ಸ್ವಗತ ಭೇದ ವಿವರ್ಜಿತನಾಗಿ ಅ ಅಂತ ಹೇಳಿ ಯಾರಿಗೆ ಹೆಸರಿದೆಯೋ ಅವನು ಅಭಿದ. ಅಂತಹ ಪರಮಾತ್ಮನನ್ನು ಉದ್ದೇಶಿಸಿಕೊಂಡು ವೇದ ಅಂತನ್ನೋದು ಹೊರಡುತ್ತೆ. ಅದೇನಿದೆ, ಮಾಯಾ ಮಾತ್ರ ಮನೂದ್ಯ, ಇದೆಲ್ಲವೂ ದೇವರ ಇಚ್ಛೆಗೆ ಒಳಪಟ್ಟು ಇರುವಂಥದ್ದು ಅನ್ನುವುದನ್ನು ನುಡಿದು ಕಡೆಯಲ್ಲಿ ಪ್ರಶಾಮ್ಯತಿ ಮೋಕ್ಷವನ್ನು ಪ್ರತಿಪಾದನೆ ಮಾಡಿ, ಇದೇ ಜೀವನದ ಉದ್ದೇಶ, ಆನಂದ ಪ್ರಾಪ್ತಿಯೇ ಜೀವನದ ಉದ್ದೇಶ. ಆನಂದ ಪ್ರಾಪ್ತಿ ಮತ್ತು ನಮ್ಮ ಕ್ರಿಯೆಯ ನಡುವೆ ಸಾವಿರಾರು ಅಡ್ಡಿಗಳಿದ್ದರೂ ಕೂಡ ಅಂತಿಮ ಗಮ್ಯ ಏನಿದೆ ಅದು ಹ್ಯಾವಿಂಗ್ ಬ್ಲಿಸ್ ಈಸ್ ದ ಏಮ್. ಅದೇ ಕಡೆ ಫೈನಲ್ ಡೆಸ್ಟಿನೇಷನ್ ಅದು. ಅದಕ್ಕಾಗಿ ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು. ಅದರ ನಡುವೆ ಬರುವಂತಹ ಎಲ್ಲ ಕ್ರಿಯೆಗಳನ್ನು, ಎಲ್ಲ ಅಡ್ಡಿಗಳನ್ನು ಪರಿಹಾರ ಮಾಡಿಕೊಂಡು ಹೋಗ್ತಾ ಇರಬೇಕು ಅನ್ನೋದು. ಅದನ್ನು ಉಪಾಸನಾದಿಗಳನ್ನು ಹೇಳಿ ಮೋಕ್ಷವನ್ನು ಹೊಂದಬೇಕು ಅನ್ನುವ ಗುರಿಯನ್ನು ಕೊಟ್ಟು, ತಮ್ಮ ಸುತ್ತ ಬೆಳೆದುಕೊಂಡಿರುವ ಕತ್ತಲ ಹಬ್ಬವನ್ನು, ಕತ್ತಲ ಮೊತ್ತವನ್ನು ಹಬ್ಬ ಅಂತ ಅಂದುಕೊಳ್ಬೇಡಿ ಅಂತ ಹೇಳಿ, ಬೆಳಕಿನ ಹಬ್ಬ ಅಂತ ಅಂದುಕೊಳ್ಬೇಡಿ ಅಂತ ಹೇಳಿ ಪ್ರಶಾಮ್ಯತಿ ವೇದ ಅನ್ನೋದು ಅಲ್ಲಿಗೆ ಮುಗಿಯುತ್ತೆ. ಸರ್ವಾವತಾರ ರೂಪೇಶು ನಿರ್ಭೇದತ್ವಾದೋಚತಃ ಅಭಿಧಾ ವಿಷ್ಣುರುದ್ದಿಷ್ಟಃ ತಮೇವೋಕ್ತ್ವಾ ತದಿಚ್ಛಯಾ ನಿರ್ಮಿತಂ ದೈಹಿಕಂ ಬಂಧಂ ತಸ್ಯೋಪಾಸನಯೈವತು ಪ್ರತಿಷಿಧ್ಯ ವಿಮೋಕ್ಷೇತು ಸ್ವಭಾವೋಪಾಸ್ತಿರೂಪತಃ ಪ್ರತಿಶಾಮ್ಯತಿ ವೇದೋಯಂ ವಾಸುದೇವೈಕ ಸಂಶ್ರಯ ಇತಿ ಚ. ಅದರಿಂದ ಪ್ರತಿಯೊಂದು ವೇದದ ನಡೆಯ
ನುಡಿಯ ಉದ್ದೇಶ ಇದು ಅಂತ ತಿಳಿಯಬೇಕು ಅಂತ ಕೃಷ್ಣ ಹೇಳ್ತಾನೆ ಅನ್ನುವಲ್ಲಿಗೆ 11ನೆಯ ಸ್ಕಂಧದ 21ನೆಯ ಅಧ್ಯಾಯ ಮುಗಿದಿದೆ. ಉದ್ಧವ ಉವಾಚ ಕಾನಿ ತತ್ವಾನಿ ವಿಶ್ವೇಶ ಸಂಖ್ಯಾತಾನಿ ಋಷಿಭಿಃ ಪ್ರಭೋ ನವೈಕಾದಶ ಪಂಚತ್ರೀಣ್ಯರ್ಥತ್ವಮಿಹ ಶುಶ್ರುಮಃ. ಇಷ್ಟಾದ ಮೇಲೆ ಉದ್ಧವ ಕೇಳ್ತಾನೆ, ಕೃಷ್ಣ ತತ್ವಗಳು ಎಷ್ಟು? ತತ್ವಗಳು ಎಷ್ಟು ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂಥರ ಹೇಳ್ತಾರಪ್ಪ. ವಿಜ್ಞಾನಿಗಳನ್ನು ಕೇಳಿದ್ರೆ 2 ತತ್ವ, ಎನರ್ಜಿ ಮತ್ತು ಮ್ಯಾಟರ್ ಅಂತಾರೆ. ಹಾಗೆ ತಾರ್ಕಿಕರು ಅಂತ ಒಬ್ಬರು ಬಂದರು, ಅವರು 6 ಪದಾರ್ಥ ಅಂತ ಹೇಳಿದ್ರು ಮೊದಲು. ಆಮೇಲೆ ನೈಯಾಯಿಕರ ಜೊತೆ ಸೇರಿಕೊಂಡು 7 ಅಂದರು. ಹೀಗೆ ಒಬ್ಬರು 10 ಅಂದರು, ಒಬ್ಬರು 2 ಅಂದರು. ಬೇರೆ 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 ತರಹ ಮಾಡ್ತಾರೆ. ಸರಿ, ವೇದಕ್ಕೆ ಬರೋಣ ಅಂದರೆ ವೇದದ ಋಷಿಗಳು ಕೂಡ ಹೇಗೋ ಹೇಳ್ತಾ ಇದ್ದಾರೆ. ನವೈಕಾದಶ ಪಂಚತ್ರೀಣಿ ಆತ್ಥಾ. ನವ 9 ಅಂತ ನೀನೇ ಒಮ್ಮೆ ಹೇಳ್ತೀಯ ಅಥವಾ ಹೇಳ್ತಾರೆ. ಏಕಾದಶ 11 ಅಂತ ಕೆಲವೊಮ್ಮೆ. ಪಂಚ 5, ತ್ರೀಣಿ 3, ಆತ್ಥಾ ಹೇಳಿದೆ. ಇವು ಅಷ್ಟು ಒಟ್ಟಿಗೆ ಸೇರಿದ್ರೆ 28 ಆಗುತ್ತೆ. ನವೈಕಾದಶ 11 ಮತ್ತು 9, 11, 9 ಸೇರಿದರೆ 20. 20 ಕೂಡಿಸು 5 25. 25 ಕೂಡಿಸು 3 ತ್ರೀಣಿ 28. 28 ತತ್ವ ಅಂತ ನೀನೇ ಒಂದು ಕಡೆ ಹೇಳ್ತೀಯ. ಆದರೆ ನೀನು ಯಾರನ್ನು ಜ್ಞಾನಿಗಳು ಅಂತ ಕರಿತೀಯೋ ಅವರೇ ಕೇಚಿತ್ ಷಡ್ವಿಂಶತಿಂ ಪ್ರಾಹು 26 ಅಂತಾರೆ. ಅಪರೇ ಪಂಚವಿಂಶತಿಂ 25 ಅಂತ ಕೆಲವರು ಹೇಳ್ತಾರೆ. ಸಪ್ತೈಕೆ ಇನ್ನು ಕೆಲವರು 7, ಇನ್ನು ಕೆಲವರು 9, ಇನ್ನು ಕೆಲವರು 6. ಚತ್ವಾರಿ ಏಕಾದಚಾಪರೇ ಇನ್ನು ಕೆಲವರು 15, ಇನ್ನು ಕೆಲವರು 4, ಇನ್ನು ಕೆಲವರು 11. ಕೇಚಿತ್ ಸಪ್ತದಶಂ ಪ್ರಾಹು ಇನ್ನು ಕೆಲವರು 17. ಷೋಡಶೈಕೆ ತ್ರಯೋದಶ ಕೆಲವರು 16, ಕೆಲವರು 13. ಏತಾವತ್ತ್ವಂ ಹಿ ಸಂಖ್ಯಾನಂ ಋಷಯೋ ಯದ್ವಿವಕ್ಷಯ ಗಾಯಂತಿ ಪೃಥಗಾಯುಷ್ಮನ್ ಇದನ್ನೋ ವಕ್ತುಮರ್ಹಸಿ. ಈ ರೀತಿ ಋಷಿಗಳು ಯಾವ ವಿವಕ್ಷೆಯಿಂದ ಈ ರೀತಿ ಹೇಳ್ತಾರೆ ಅನ್ನೋದು ನನಗೆ ಹೇಳು. ಏತನ್ನೋ ವಕ್ತುಮರ್ಹಸಿ. ಏಕೆಂದರೆ ಇವರೆಲ್ಲ ಜ್ಞಾನಿಗಳು. ಈ ಸಂಖ್ಯೆಯಲ್ಲಿ ಬಂದ ಆಟವೇ ಅಷ್ಟಾವಕ್ರ ಹಾಗೂ ಬಂದಿಯವರ ಸಂವಾದ. ಅಷ್ಟಾವಕ್ರ ಮತ್ತು ಬಂದಿಯ ಆ ಸಂಖ್ಯಾ ಸಮರ ಅಂತನ್ನೋದು 13ಕ್ಕೆ ಕೊನೆಯಾಗಿ ಬಿಡುತ್ತೆ. ಅದಕ್ಕೆ ಒಂದು ಒಳ್ಳೆಯ ವ್ಯಾಖ್ಯಾನ ಇಲ್ಲ. ಏನೇನೋ ಬರೀತಾರೆ. ಈಚೆ ನೀಲಕಂಠರದ್ದು ಅಂತ ಪ್ರಸಿದ್ಧ ಇರುವ ಭಾರತ ಭಾವದೀಪ, ಈಚೆ ಲಕ್ಷಾಲಂಕಾರ. ವಾದಿರಾಜರದ್ದು ಅಂತ ಹೇಳ್ತಾ ಇಲ್ಲ ನಾನು, ಲಕ್ಷಾಲಂಕಾರ ಅಂತ ಹೆಸರಿನ ಒಂದು ಗ್ರಂಥ ಅಷ್ಟೆ. ಅದು ಏನದು ಓದಿದ್ರೆ ನಗು ಬರುತ್ತೆ, ಅಷ್ಟು ರೀತಿಯಾಗಿದೆ. ಸುಮ್ಮನೆ ಒಂದು ತಮಾಷೆಗೆ ಹೇಳ್ತೇನೆ, ಜಗತ್ತಿನಲ್ಲೆಲ್ಲ ಒಂದೇ ತತ್ವ ಇರೋದು ಅಂತ ಬಂದು ಪ್ರೂವ್ ಮಾಡ್ತಾನೆ. ಇವರು ಇಲ್ಲ 2 ಇದೆ ಅಂತ ಅಷ್ಟಾವಕ್ರ ಪ್ರೂವ್ ಮಾಡ್ತಾನೆ. ಅಷ್ಟಾವಕ್ರನ ಮಾತಿಗೆ ಇದು ಏನು ಇವ್ರದ್ದು ಪೀಠಿಕೆ ಒಂದು ವ್ಯಾಖ್ಯಾನದ್ದು. ಸರ್ವಂ ಏಕಂ ಇತಿ ಮತಂ ಖಂಡಯಿತು ಭೇದಮಾಹ ದ್ವಾವಿತಿ. ಎಲ್ಲವೂ ಒಂದೇ ಅಂತ ಹೇಳಿದಾಗ ಇಲ್ಲ 2 ಇದೆ ಅಂತ ಹೇಳಲಿಕ್ಕೆ ಹೊರಟರು. ಆಮೇಲೆ 3, 4 ಮುಂದುವರಿಯುತ್ತೆ. ಅದಕ್ಕೆಲ್ಲ ಉತ್ತರವೇ ಇಲ್ಲ, ಉಸಿರೇ ಇಲ್ಲ. ಇದು ಭಾರಿ ಪ್ರಾಬ್ಲಮ್. ಆದರೆ ಅದರ ಹಿಂದಿನ ಉದ್ದೇಶವನ್ನು ಇಲ್ಲಿ ಹೇಳಿದ್ದಾನೆ. ಮಹಾಭಾರತದ ಈ ಮಾತನ್ನು ಇಲ್ಲಿ ಈ ಹಿನ್ನೆಲೆಯಲ್ಲಿ ಅರ್ಥೈಸಬೇಕು.
ಅದಕ್ಕೆ ಕೃಷ್ಣ ಅದನ್ನು ಉತ್ತರ ಕೊಡುವ ಮೊದಲು ಒಂದು ಮಾತಾಡ್ತಾನೆ. ಯುಕ್ತಯ ಸಂತಿ ಸರ್ವತ್ರ ಭಾಷಂತೆ ಬ್ರಾಹ್ಮಣಾಯತ ಮಾಯಾಂ ಮದೀಯಾಂ ಉದ್ಗೃಹ್ಯ ವದತಾಂ ಕಿನ್ನು ದುರ್ಘಟಂ. ಇದರ ಮೇಲುನೋಟದ ಅರ್ಥವನ್ನು ನಾನು ಹೇಳ್ತೇನೆ, ಆಮೇಲೆ ಆಚಾರ್ಯರ ಮಾತಿಗೆ ಬರೋಣ. ಯುಕ್ತಯ ಸಂತಿ ಸರ್ವತ್ರ, ಎಲ್ಲ ಕಡೆ ಲಾಜಿಕ್ ಇದೆ. ಯುಕ್ತಯ ಸಂತಿ ಸರ್ವತ್ರ, ಅದಕ್ಕನುಗುಣವಾಗಿ ಮಾತಾಡ್ತಾರೆ. ಭಾಷಂತೆ ಬ್ರಾಹ್ಮಣಾಯತ, ಅವರೆಲ್ಲರೂ ಕರೆಕ್ಟ್. ಎಲ್ಲದಕ್ಕೂ ಒಂದೊಂದು ಯುಕ್ತಿ ಇದೆ. ಏನು ಬೇಕಾದರೂ ಒಂದು ಯುಕ್ತಿಯನ್ನು ಮಾಡಿಬಿಡಬಹುದು. ಮಾಯಾಂ ಮದೀಯಾಂ ಉದ್ಗೃಹ್ಯ, ನನ್ನ ಮಾಯೆಯನ್ನು ಅವಲಂಬಿಸಿ ಹೇಳ್ತಾರೆ. ವದತಾಂ ಕಿನ್ನು ದುರ್ಘಟಂ, ಪ್ರೂವ್ ಮಾಡೋದು ಅಂತ ಇದ್ದರೆ, ಒಬ್ಬನಿಗೆ ಪ್ರೂವ್ ಮಾಡಲಿಕ್ಕೆ ಬಂದರೆ ಏನು ಬೇಕಾದರೂ ಪ್ರೂವ್ ಮಾಡಿಬಿಡ್ತಾನೆ. ಎದುರುಗಡೆನೆ ಕೂತಿಲ್ವೇ ಲಾಯರು, ಏನು ಬೇಕಾದರೂ ಪ್ರೂವ್ ಮಾಡ್ತಾರೆ. ಅದರಿಂದಾಗಿ ಮಾಯಾಂ ಮದೀಯಾಂ ಉದ್ಗೃಹ್ಯ ವದತಾಂ ಕಿನ್ನು ದುರ್ಘಟಂ, ವಾದ ಮಾಡುವವರಿಗೆ ಏನು ಬೇಕಾದರೂ ಆಗುತ್ತೆ. ನೈತದೇವಂ ಯಥಾತತ್ವಂ ಯದಹಂ ವಚ್ಮಿ ತತ್ತಥಾ ಏವಂ ವಿವದತಾಂ ಹೇತು ಶಕ್ತಯೋ ಮೇ ದುರತ್ಯಯಾ. ನೈತದೇವಂ, ನೀನು ಹೇಳಿದ ಹಾಗೆ ಅಲ್ಲ. ಯಥಾತತ್ವಂ, ನೀನು ಹೇಳಿದ್ದು ತಪ್ಪು. ಯದಹಂ ವಚ್ಮಿ ತತ್ತಥ, ನಾನು ಹೇಳಿದ್ದೇ ಇರುತ್ತೆ. ಈ ರೀತಿಯಾಗಿ ವಾದ ಮಾಡುವವರಿಗೆ ವಾದ ಮಾಡಲಿಕ್ಕೆ ಕಾರಣ ಏನು ಅಂದರೆ ನನ್ನ ಶಕ್ತಿ ಕಾರಣ. ಏನು ಹೇಳಿದಾಗಾಯಿತು ದೇವರು. ಯಾಸಾಂ ವ್ಯತಿಕರಾದಾಸೀತ್ ವಿಕಲ್ಪೋ ವದತಾಂ ಪದಂ ಪ್ರಾಪ್ತೆ ಸಮಧಮೇಪ್ಯೇತಿ ವಾದಸ್ತಮನುಶಾಮ್ಯತಿ. ಈ ವಾದ ಮೂಲಕ್ಕೆ ಹೋದರೆ ನಿಂತು ಹೋಗುತ್ತೆ. ಇದು ಕೃಷ್ಣನ ಮಾತು. ಇದನ್ನು ಆಚಾರ್ಯರು ಹೇಗೆ ಹೇಳಿದ್ರು ಅನ್ನೋದು ಒಂದು ಅಚ್ಚರಿ. ಮಾಯಾಂ ಮದೀಯಾಂ ಅಂದರೆ ಮತ್ ಸಾಮರ್ಥ್ಯಂ, ನನ್ನ ಸಾಮರ್ಥ್ಯ ಅವರಿಗೆ ವಾದಕ್ಕೆ ಇಂಬು ಕೊಟ್ಟಿದೆ. ನನ್ನ ಸೃಷ್ಟಿಯ ಬಹುಮುಖತೆ ಇಲ್ಲದೆ ಹೋದರೆ ಅವರು ಹೇಗೆ ವಾದ ಮಾಡ್ತಾರೆ? ಇವತ್ತು ಜಗತ್ತಿನಲ್ಲಿ ವೈದಿಕರಿಗೆ, ಅವೈದಿಕರಿಗೆ ಮತ್ತು ವೈದಿಕರೊಳಗೆ ವಾದ ನಡೀತಾ ಇದೆ ಅಂದರೆ ಅದಕ್ಕೆ ಸೃಷ್ಟಿಯ ಆಯಾಮಗಳು ಕಾರಣ. ಸೃಷ್ಟಿಯ ಆಯಾಮಗಳು ಯಾಕೆ ಆಗಿದೆ ಅಂದರೆ ನನ್ನ ಶಕ್ತಿಯ ಆಯಾಮಗಳು ಇದೆ. ಆದ್ದರಿಂದಾಗಿ ಇದು ಹೀಗೆ ಅಂತ ಎಲ್ಲೂ ಕೂಡ ಒಂದು ರೂಲ್ ಅಪ್ಲೈ ಮಾಡಲಿಕ್ಕೆ ಆಗೋಲ್ಲ. ಎಲ್ಲಿಯೂ ಕೂಡ ಒಂದು ರೂಲನ್ನು ನೀವು ಅಪ್ಲೈ ಮಾಡಲಿಕ್ಕೆ ಆಗೋಲ್ಲ. ಸಣ್ಣ ಸಂಗತಿಯೊಂದನ್ನು ಹೇಳ್ತೇನೆ ನಿಮಗೆ. ಎಲ್ಲ ನಿಯಮಗಳಿಗೂ ಅಪವಾದ ಇದೆ, ಹೌದಾ? ಎಲ್ಲ ರೂಲ್ಗಳಿಗೂ ಒಂದು ಎಕ್ಸೆಪ್ಷನ್ ಇದೆ, ಅದನ್ನು ಎಲ್ಲರೂ ಒಪ್ತಾರೆ. ಎಲ್ಲ ನಿಯಮಗಳಿಗೂ ಒಂದು ಅಪವಾದ ಇದೆ. ಎಲ್ಲ ನಿಯಮಗಳಿಗೂ ಅಪವಾದ ಇದೆ ಅನ್ನೋದು ಒಂದು ನಿಯಮಕ್ಕೆ ಅಪವಾದ ಇರಲೇಬೇಕಲ್ಲ. ಇದ್ರೆ ಎಲ್ಲಿದೆ? ಇದೆ. ಮೊದಲು ತಾಯಿ ಅಥವಾ ತಂದೆ ಇರ್ತಾನೆ, ಆಮೇಲೆ ಮಕ್ಕಳು ಹುಟ್ಟೋದು. ಈ ರೂಲು ಇರೋದ್ರಿಂದಾಗಿ, ಇದು ರೂಲ್ ಇರೋದ್ರಿಂದಾಗಿ ಎಲ್ಲ ರೂಲ್ಗಳಿಗೂ ಒಂದು ಅಪವಾದ ಇದೆ ಅಂತನ್ನುವ ರೂಲಿಗೂ ಅಪವಾದವಾಗಿ ಇದುಂಟು. ಕಾರಣ ಅನ್ನೋದು ಪೂರ್ವದಲ್ಲಿ ಇರುತ್ತೆ, ಕಾರ್ಯ ಅನ್ನೋದು ನಂತರದಲ್ಲಿ ಇರುತ್ತೆ. ಈ ರೂಲ್ಗೆ ಎಕ್ಸೆಪ್ಷನ್ನೇ ಇಲ್ಲ. ಆದರೆ ಈ ರೂಲು ಎಕ್ಸೆಪ್ಷನ್ ಇಲ್ಲದ ಈ ರೂಲು, ಎವರಿ ರೂಲ್ ಹ್ಯಾಸ್ ಆ್ಯನ್ ಎಕ್ಸೆಪ್ಷನ್ ಅನ್ನುವ ರೂಲಿಗೆ ಎಕ್ಸೆಪ್ಷನ್ ಆಗಿ ಇದೆ. ಇಷ್ಟು ವಿಚಿತ್ರ. ಇಲ್ಲಿ ಯಾರು ಭಿತ್ತಿಪತ್ರವನ್ನು ಅಂಟಿಸಬಾರದು ಅಂತ ಭಿತ್ತಿಪತ್ರ ಅಂಟಿಸಿರ್ತಾರೆ. ಅಂದರೆ ಏನರ್ಥ? ನಾವು ಅಂಟಿಸಬಹುದು ಅಂತ. ನೀವು ಅಂಟಿಸೋ ಹಾಗಿಲ್ಲ. ಇದು ನಿಯಮದ ಒಳಗಡೆ ಇರುವ ಅಪವಾದ, ಅಪವಾದವನ್ನು ಒಳಗೊಂಡ ನಿಯಮ, ಇವುಗಳೆಲ್ಲ ಇರುವಂಥದ್ದು. ಹೀಗಾಗಿ ಈ ಸೃಷ್ಟಿಯ ಬಹುವಾಯಾಮತೆಗೆ ಕಾರಣ ನನ್ನ ಶಕ್ತಿಯ ಬಹುವಾಯಾಮತೆ. ಇದರ ಮೂಲ
ಕಾಂಪೌಂಡಿಗೆ ಹೋದರೆ ಇದು ಯಾಕೆ ಹೀಗಾಯಿತು, ಯಾವುದರ ಕಟ್ಟೋಣ, ಯಾವುದರ ಡಿಸೈನು ಈ ಒಂದು ವಿಸಿಬಿಲಿಟಿಗೆ ಕಾರಣ ಅಂತನ್ನುವಲ್ಲಿಗೆ ಹೋದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ವಿಷ್ಣು ಸಾಮರ್ಥ್ಯಮಾಲಂಬ್ಯ ತತ್ವ ಸಂಖ್ಯಾ ಮುನೀಶ್ವರಾ. ನೋಡಿ, ಮುನಿಗಳು ತತ್ವ ಸಂಖ್ಯೆಯನ್ನು ಹೇಳ್ತಾರೆ. ವೇದದಲ್ಲಿಯೇ ದರ್ಶನ ಭಾಷೆ ಅನ್ನೋದಕ್ಕೆ ಉದಾಹರಣೆ 3 ಅಂತ ಹೇಳಿ ಕೆಲವು ಋಷಿಗಳು ಹೇಳ್ತಾರೆ. ತ್ರೀಣ್ಯೇವಾ 3 ನಾಮರೂಪಂಚ ಕರ್ಮಚ, ನಾಮ ರೂಪ ಕರ್ಮ. ಈ ದೇಹದ ಒಳಗಡೆ ನಡೀತಾ ಇರುವ ಒಂದು ಕರ್ಮ, ಅದಕ್ಕೊಂದು ನಾಮ, ಅದಕ್ಕೆ ವಿಸಿಬಿಲಿಟಿಗೆ ಒಂದು ರೂಪ. ಇಷ್ಟೇ ಇರೋ ಜಗತ್ತಲ್ಲಿ ಇನ್ನೇನಿದೆ ಅಂತ ಋಷಿಗಳು ಹೇಳ್ತಾರೆ. ಅವ್ರದ್ದು ತಪ್ಪೋ? ಇಲ್ಲ, ಅದು ದರ್ಶನ. ಹೌದು, ಅವರ ದರ್ಶನಕ್ಕೆ ಕಾರಣವಾದ ದರ್ಶನ. ಆ ದರ್ಶನವನ್ನು ನಮ್ಮ ತಟಸ್ಥತೆ ಗ್ರಹಿಸುತ್ತೆ. ಅಲ್ಲಿ ಒಂದು ಸಮಾಧಿ ಉಂಟು, ಇಲ್ಲ ಕರೆಕ್ಟ್ ಅದು ಅಂತ. ಯಾಕೆಂದರೆ ದೇವರ ಬಹ್ವಾಯಾಮತೆಯ ಶಕ್ತಿ ಅದಕ್ಕೆ ಕಾರಣ. ಅದಕ್ಕೆ ಹೇಳಿದ್ದು ವಿಷ್ಣೋ ಸಾಮರ್ಥ್ಯಮಾಲಂಬ್ಯ ತತ್ವಸಂಖ್ಯಾಂ ಮುನೀಶ್ವರಾ ಚಕ್ರುರ್ಹಿ ತದವಿಜ್ಞಾಯ ವಿವದಂತ್ಯಲ್ಪ ಬುದ್ಧಯ ಅಂತ. ಆದರೆ ಆ ಋಷಿಗಳನ್ನು ಇಟ್ಟುಕೊಂಡು ಜಗ್ಗಾಡೋದು ಬೇಡ. ಆ ರುಚಿ ಸರಿ ಈ ರುಚಿ ಸರಿ ಅಂತ ಅನ್ಬೇಡಿ. ಅದಕ್ಕೆ ಮೂಲಭೂತವಾದ ದೇವರ ಶಕ್ತಿಯ ಬಗ್ಗೆ ಚಿಂತಿಸಿ ಅಂತ. ಹೀಗೆ ಹೋಗ್ತಾ ಇದ್ದಾಗ ನನಗೆ ನಿನ್ನೆ ಒಂದು ಮಾತನಾಡಿದ್ದೆ, ಅದು ಮರ್ತೇ ಹೋಗಿತ್ತು, ಈಗ ನೆನಪಾಯಿತು. ಇದು ವಿಜಯದಶಮಿ ಆದ್ದರಿಂದಾಗಿ ಮಧ್ವಾಚಾರ್ಯರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ. ಒಂದು ಹೊಸ ಹೊಳಹನ್ನು, ಅಂದರೆ ಹೋದ ಬಾರಿ ನೋಡಿದಾಗ ನನಗೆ ತಿಳಿದಿರದ, ಈಗ ನೋಡಿದಾಗ ತಿಳಿದ ಒಂದು ಅಂಶವನ್ನು ನಾನು ನಿರೂಪಣೆ ಮಾಡ್ತೇನೆ ಅಂತ ಹೇಳಿದ್ದೆ. ಅದನ್ನು ಪ್ರಸ್ತಾಪ ಮಾಡ್ತೇನೆ. ಮಧ್ವವಿಜಯ ಮಧ್ವಾಚಾರ್ಯರನ್ನ ಕುರಿತು ಈ ರೀತಿ ಹೇಳುತ್ತೆ. ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದರು. ಆ ಬ್ರಹ್ಮಸೂತ್ರ ಭಾಷ್ಯ ಹೇಗಿತ್ತು? ರೂಪಮನ್ಯದಿವಧನ್ಯಮಾತ್ಮನಃ ಅಂದರು. ಆಚಾರ್ಯರ ಪ್ರತಿರೂಪ, ಆಚಾರ್ಯರ ರೆಪ್ಲಿಕಾ ಆಚಾರ್ಯರ ಗ್ರಂಥ ಅಂದರೆ. ಆ ದಿಸೆಯಲ್ಲಿ ಚಿಂತನೆ ಮಾಡಿಕೊಂಡು ಹೋದಾಗ ಮಧ್ವವಿಜಯದ ಘಟನೆಗಳು ಬೇರೆ 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 ರೀತಿಯಲ್ಲಿ ತೋರುತ್ತೆ. ಅದರಿಂದ ಒಂದು ಅಂಶವನ್ನು ಹೇಳೋದಾದರೆ, ಮಧ್ವಾಚಾರ್ಯರು ದೆಹಲಿಯ ದೂರದಲ್ಲಿ ಚಾತುರ್ಮಾಸ್ಯಕ್ಕೆ ಅಂತ ಕೂತಿದ್ದಾಗ ಗಂಗೆ ತಾನೇ ಬಂದು ದರ್ಶನವನ್ನು ಪಡೆದಳು. ಆಗ ಅವಳ ದೇವತಾ ಸ್ತ್ರೀ ರೂಪ ಅದು ಅಭಿವ್ಯಕ್ತ ಆಯಿತು. ಶಿಷ್ಯರಿಗೆ ತೋರಿಸಿದ್ರು. ನೋಡಿ, ದೇವತಾ ಸ್ತ್ರೀಯರ ರೂಪ ಅಂದರೆ ಹೀಗಿರುತ್ತೆ, ಆ ರೂಪದ ಹಿಂದೆ ಇರುವ ಗುಣಗಳು ಹೀಗೆ ಅಂತ. ಅದನ್ನೇ ಅವರು ಹೇಳಿದ್ದು. ಔದಾರ್ಯ ಸೌಂದರ್ಯ ತನುಂ ತನುಂ ತಾಂ ಆಲಕ್ಷ್ಯ ಶಿಷ್ಯೈರತಿ ವಿಸ್ಮಿತಂತೈ ಅಂತ. ಆ ಹಿನ್ನೆಲೆಯಲ್ಲಿ ಆಚಾರ್ಯರು ಏನು ಬರೆದಿದ್ದಾರೆ ಅದಕ್ಕೆ ಅವರ ಇದರಲ್ಲಿ ನಿದರ್ಶನ ಸಿಗುತ್ತೆ. ಬರೆದಿದ್ದಾರೆ, ರಚನೆ ಮಾಡಿದ್ದಾರೆ ಅಂತ. ಎಲ್ಲ ಕಡೆ ಈ ರೀತಿಯಾದ ಘಟನೆಗಳಲ್ಲಿ ಈ ರೀತಿಯಾದ ಸಂಗತಿಗಳು ತೋರ್ತಾ ಹೋಗುತ್ತೆ. ನಾವು ಮಧ್ವವಿಜಯವನ್ನು ನೋಡ್ತಾ ಇದ್ದಾಗ ಈ ತರಹದ ಅನೇಕ ಚಿಂತನೆಗಳು. ಆಚಾರ್ಯರು ರಾಜ್ಯ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಹೋಗಲಿಲ್ಲ. ಡಕಾಯಿತರು ಬರ್ತಾರೆ ಅಂದರೆ ಏನ್ರಿ ಅರ್ಥ? ಡಕಾಯಿತರು ಯಾರು? ಒಂದು ಕಾಲದ ರಾಜವಂಶದವರು, ಥಗ್ಸ್, ಠಕ್ಕರು ಅಂತ ಕರಿತಾ ಇದ್ರು. ಅವರ ಮೂಲ ರೂಪ ಥಗ್ಸ್ ಅಂತ. ಬ್ರಿಟಿಷರು ಆಡಳಿತಕ್ಕೆ ಬಂದ ಮೇಲೆ ಈ ನವಾಬರ ಕಾಲದಲ್ಲಿ
ವಿಪರೀತ ಹಾವಳಿ ಮಾಡಿಕೊಂಡು ಇದ್ದ ವ್ಯಕ್ತಿಗಳು ಥಗ್ಸ್ ಆಗಿದ್ದರು. ಅವರು ಚೋರಾಚಾರ್ಯ ಅಂತ ಸ್ಕಂದನನ್ನು ಕರೆಯೋದು. ಕಳ್ಳರ ದೇವರು ಯಾರು ಅಂದರೆ ಸ್ಕಂದ ಅಂತ. ಪಾಪ ಅವನು ಏನು ಮಾಡಿದ್ನೋ ಏನು ಕಥೆಯೋ. ಚೋರಾಚಾರ್ಯ ಸ್ಕಂದ. ಬ್ರಿಟಿಷರು ದಾಳಿ ಮಾಡ್ತಾ ಇದ್ದಾಗೆ ಬ್ರಿಟಿಷರು ಅವ್ರನ್ನ ಹೆಚ್ಚಿನ ಜನ ಠಕ್ಕರನ್ನು ಮುಗಿಸಿದರು. ಅಲ್ಲಿ ತನಕ ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು. ಈಗ ನಾವು ಸ್ವತಂತ್ರ ಭಾರತದಲ್ಲಿಯೂ ಕೂಡ ಅನೇಕ ಜನ ಡಕಾಯಿತರು ಢಾಕು ನೋಡ್ತಿರ್ತೇವೆ, ನೋಡ್ತಿದ್ವಿ. ಅವರಲ್ಲಿ ಅನೇಕ ಜನರನ್ನು ವಿನೋಬಾ ಭಾವೆ ಪರಿವರ್ತನೆ ಮಾಡೋದು. ಅದರಲ್ಲಿ ಯಾಕಿದ್ರು ಅವರು? ಯಾರವರು? ಒಂದು ಕಾಲದ ರಾಜಮನೆತನದವರು ಯಾವುದ್ಯಾವುದೋ ಕುತಂತ್ರದಿಂದ ರಾಜ್ಯವನ್ನು ಕಳ್ಕೊಂಡಾಗ ಜನರನ್ನು ಬಂಡಾಯ ಏಳಿಸಬೇಕು ಅಂತ ಹೇಳಿ ಜನರಲ್ಲಿ ಸಂಚಾರ ಮಾಡ್ತಾ ರಾಬಿನ್ ಹುಡ್ ತರಹ ಇದ್ದು ಕಡೆಗೆ ಉದ್ದೇಶವನ್ನು ಮರೆತು ತಲತಲಾಂತರದಲ್ಲಿ ಅವರು ಅದೇ ಧರ್ಮ ಅಂತ ಹೇಳಿ ಕಳ್ಳತನಕ್ಕೆ ಇಳಿದು ಬಿಟ್ಟಿದ್ದರು. ಅವರನ್ನು ಈ ರಾಜರು ಏನು ಮಾಡ್ತಾ ಇರಲಿಲ್ಲ. ಆಚಾರ್ಯರು ಸಂಚಾರ ಮಾಡ್ತಾ ಇರಬೇಕಾದ್ರೆ ಅವರೆಲ್ಲ ಬಂದರು. ಅವರೆಲ್ಲ ಎದುರಾಗ್ತಾ ಇದ್ರು. ಅವರವರನ್ನು ಯಾವುದ್ಯಾವುದೋ ರೀತಿಯಲ್ಲಿ ಆಚಾರ್ಯರು ಅವರನ್ನು ತಪ್ಪಿಸಿ, ಕೆಲವೊಮ್ಮೆ ತಟಸ್ಥರನ್ನಾಗಿ ಮಾಡಿ, ಕೆಲವೊಮ್ಮೆ ಉಪೇಂದ್ರ ತೀರ್ಥ ಅಂತನ್ನುವ ಶಿಷ್ಯನ ಕೈನಲ್ಲಿ ಹೊಡೆಯಿಸಿ ಓಡಿಸಿ ಮಾಡಿದ್ರು. ಯಾಕೆ? ಪ್ರಕೃತಿಯ ನಿಯಮವನ್ನು ಜ್ಞಾನಿಗಳು ಮೀರುವುದಿಲ್ಲ ಅನ್ನೋದು ಅವರದ್ದೇ ಋಗ್ಭಾಷ್ಯ ಮತ್ತು ಉಪನಿಷತ್ ಭಾಷ್ಯಗಳಲ್ಲಿರತಕ್ಕಂಥದ್ದು. ಯಾವ ಜ್ಞಾನಿಯೂ ಕೂಡ ಪ್ರಕೃತಿಗೆ ವಿರುದ್ಧವಾಗಿ ಯೋಚನೆ ಮಾಡೋಲ್ಲ, ದೇವರಿಗೆ ವಿರುದ್ಧವಾಗಿ ಯೋಚನೆ ಮಾಡೋಲ್ಲ. ದೇವರ ಒಂದು ಸಂಕಲ್ಪ ಈ ಕಲಿಯುಗದಲ್ಲಿ ಹೀಗೆ ಇರಬೇಕು ಅಂತ ಇದ್ದರೆ ನಾನು ಅದನ್ನು ಹಾಳು ಮಾಡಬಾರದು. ಆದರೆ ಸಜ್ಜನರು ಈ ಟೆಕ್ನಿಕ್ಗಳನ್ನು ಬಳಸಿ, ಸಣ್ಣ ಪುಟ್ಟ ಟೆಕ್ನಿಕ್ಕನ್ನು ಬಳಸಿ ಯಾವ ರೀತಿ ಅಪಾಯದಿಂದ ಪಾರಾಗಬಹುದು ಅಷ್ಟೆ. ಈಗ ಬೌದ್ಧ ಸನ್ಯಾಸಿಗಳು ಅಹಿಂಸೆಯನ್ನು ಮಾಡದೇನೆ, ಎದುರುಗಡೆ ಇರುವ ಶತ್ರುವನ್ನು ಕೊಲ್ಲದೇನೆ ನಿಷ್ಕ್ರಿಯರನ್ನಾಗಿ ಮಾತ್ರ ಮಾಡಿ ಯಾವ ರೀತಿ ನಮ್ಮನ್ನು ಬದುಕಿಸಿಕೊಳ್ಳಬಹುದು ಅಂತನ್ನುವ ಹಿನ್ನೆಲೆಯಲ್ಲಿ ಅವರು ಕರಾಟೆಯನ್ನು ಕಂಡು ಹಿಡಿದರೋ ಅದೇ ರೀತಿ ಆಚಾರ್ಯರು ಮಾಡಿ ತೋರಿಸಿದರು. ಆದರೆ ನಾವು ಅದನ್ನು ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ, ಅದು ಬೇರೆ. ಮೊನ್ನೆಯವರೆಗೂ 49, 50, 60ನೇ ಇಸ್ವಿಯವರೆಗೂ ಡಕಾಯಿತರು ಬಂದು ಶರಣಾಗೋದಿತ್ತು. ಈಗ ಅವರೆಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡಿರ್ತಾರೆ, ಅದು ಬೇರೆ. ಅವಾಗಂತೂ ಇತ್ತು. ಅದನ್ನು ಆಚಾರ್ಯರು ಪ್ರಕೃತಿಯ ಇಚ್ಛೆ, ರಾಜ್ಯದ ವ್ಯವಸ್ಥೆಗಳನ್ನು ನಾನು ಸರಿ ಮಾಡೋಲ್ಲ. ಯಾಕೆಂದ್ರೆ ರಾಜ್ಯದ ವ್ಯವಸ್ಥೆ ಸರಿ ಮಾಡ್ತೇನೆ ಅಂತಂದರೆ ಎಲ್ಲರೂ ಕೂಡ ಶುದ್ಧ ವೈದಿಕರಾಗಬೇಕಾಗತ್ತೆ. ಆದರೆ ಅದು ದೇವರಿಗೆ ಇಚ್ಛೆ ಇಲ್ಲ. ಕಲಿಯುಗದಲ್ಲಿ ಹೀಗಾಗಬೇಕು ಅಂತ ಜ್ಞಾನಿಯೊಬ್ಬ ಕಾಮೇನ ಮೇ ಕಾಮ ಆಗಾತ್ ಹೃದಯಾತ್ ಹೃದಯಂ ಮೇ ಮೃತ್ಯೋ ಅಂತನ್ನುವ ವೇದ ಮಂತ್ರಕ್ಕೆ ಅವರು ಒಂದು ಅರ್ಥವನ್ನು ಬರೆದಿದ್ದರು. ಕಾಮೇನ ಮೇ ಕಾಮ ಆಗಾತ್, ದೇವರ ಬಯಕೆಗೆ ನನ್ನ ಬಯಕೆ ಜೊತೆಗೂಡಲಿ, ದೇವರಿಗೆ ವಿರುದ್ಧವಾಗಿ ನನ್ನ ಬಯಕೆ ಹರೆಯದಿರಲಿ ಅಂತ ಆ ರೀತಿ ನಡ್ಕೊಂಡ್ರು. ಅವ್ರು ಏನು ಬರೆದ್ರು ಆ ರೀತಿ ನಡೆದುಕೊಂಡ್ರು ಅವರು. ಇನ್ನು ಆಚಾರ್ಯರು ಅವರು ಏನು ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದ್ದಾರೆ, ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಿದಾಗ, ಅಮೃತ ಮಂತ್ರಗಳನ್ನು ಚಿಂತನೆ ಮಾಡಿದಾಗ, ದೇವಂ ಸಯಶ್ಚ ಶಿರಸಿ ಸ್ವಕರಂ ನಿಧಾಯ, ನಮ್ಮ ಕೈಯಿಂದ ಅಮೃತ ಜಿನುಗುತ್ತೆ, ಪ್ರತಿಮೆಯಲ್ಲಿ ಚೆನ್ನಾಗಿ ಆವಾಹನೆ ಮಾಡಿದಾಗ, ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿದಾಗ ದೇವರ ಸನ್ನಿಧಾನ ಅಲ್ಲಿ ಕಾಣಿಸಿಕೊಳ್ಳುತ್ತೆ. ದೇವತೆಗಳು ಅಮೃತಸ್ಯಂದಿಗಳು.
ದೇವರು ಕೂಡ ಅಮೃತ ಸ್ಯಂದಿ ಅನ್ನೋದು ಅವರು ಹೇಳಿದ್ದು. ಅದರ ನಿದರ್ಶನವೂ ಆಯಿತು. ಮಧ್ವರು ಬೆಳಗ್ಗೆ ಎದ್ದು ಜಪ ಮಾಡಬೇಕಾದ್ರೆ ಅಲ್ಲಿ ನಿರ್ಮಾಲ್ಯ ವಿಸರ್ಜನೆ ಮಾಡುವ ಶಿಷ್ಯರಿಗೆ ಏನೋ ತುಪ್ಪದಂತಹ ಒಂದು ವಸ್ತು ಕಂಡು ಬಂತಂತೆ. ತುಪ್ಪ ಅಂತ ಅನ್ಕೊಂಡ್ಬಿಟ್ರು. ಘೃತಮಿದಮಿತಿ ಸದ್ಯೋ ಭ್ರಾಂತಿಮಂತೋಪಿ ಶಿಷ್ಯಾ, ಇದು ತುಪ್ಪವೋ ಅಂತ. ತುಪ್ಪ ಯಾಕೆ ಬರುತ್ತೆ? ಆಗ ಶ್ರದ್ಧದುರಧಿಕವಾಕ್ಯೈ ವಿಭ್ರಮಾತ್ತಶ್ಚ ಪಶ್ಚಾತ್ ಅನುದಿನಮೃತಾನ್ನೈಸ್ತಸ್ಯ ಸೇವ್ಯಸ್ಯ ಶಕ್ತ್ಯ. ದೇವತೆಗಳೆಲ್ಲ ಬರ್ತಾ ಇದ್ರು, ಆಚಾರ್ಯರು ಆವಾಹನ ಮಾಡಿದಾಗ ಅಲ್ಲಿ ಬಂದು ಕೂತ್ಕೊಳ್ತಾ ಇದ್ರು. ಅಥವಾ ಆಚಾರ್ಯರನ್ನು ಯಾರಿಗೂ ಗೊತ್ತಿಲ್ಲದಂತೆ ಸೇವೆ ಮಾಡ್ತಾ ಇದ್ರು. ಆವಾಗ ಅಲ್ಲಿಂದ ಸುರಿದ ಅಮೃತದ ಧಾರೆ ಅನ್ನೋದು ಅಲ್ಲಿ ಕಂಡು ಬಂತು ಅನ್ನೋದು. ಈ ತರಹದ ಇನ್ನೂ ಹಲವಾರುಂಟು. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಆಚಾರ್ಯರ ಹುಟ್ಟಿದ ದಿನದ ಶುಭಾಶಯಗಳು. ಈ ತರಹದ ಆಚಾರ್ಯರು ನಮಗೆ ದಾರಿಯನ್ನು ತೋರಿಸಲಿ ಅಂತ ಬೇಡಿಕೊಳ್ಳೋಣ. ಈ ಚಿಂತನೆಯನ್ನು ದೇವರಿಗೆ ಸಾಮೂಹಿಕವಾಗಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.